ಲಾಸ್ಟ್ ಕ್ಲಾಸ್ನಲ್ಲಿ ಕರ್ಪೂರವೀಟಿಕಾಮೋದ ಸಮಾಕರ್ಷಿದ್ದಿಗಂತರ ಇದನ್ನು ಅರ್ಥ ಮಾಡ್ಕೊಂಡಿದ್ವಿ ಅಲ್ವಾ. ಇವತ್ತು ಸ್ವಲ್ಪ ಒಂದು ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಔಟ್ ಆಫ್ ದ ಸಿಲೆಬಸ್ ಅಂತಲೇ ಹೇಳ್ಬೋದು, ಇದರಲ್ಲಿ ಇಲ್ಲದೇ ಇರೋದು, ಬಟ್ ಇದಕ್ಕೆ ಪೂರಕವಾದದ್ದು ಸ್ವಲ್ಪ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ನಮ್ಮಲ್ಲಿ ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರೆ, ವಿಷಯ ತಿಳ್ಕೊಂಡಿರೋರು ಇದ್ದಾರೆ, ವಿಷಯ ತಿಳಿದಿರೋರು ಕೂಡ ಇದ್ದಾರೆ. ನಾವು ಲಲಿತಾ ಸಹಸ್ರನಾಮವನ್ನು ಓದಬೇಕಾದ್ರೆ ಇನ್ನು ಮುಂದಕ್ಕೆ ಓದ್ತಾ ದೇಹದ ವರ್ಣನೆ ಬರುತ್ತೆ. ಲಲಿತಾದೇವಿಯ ದೇಹದ ವರ್ಣನೆಗಳು ಬರ್ತಾ ಹೋಗುತ್ತೆ. ಯಾರೋ ಒಬ್ಬ ಯಂಗ್ಸ್ಟರ್ಸ್ ಆಗಲಿ, ವಿಷಯ ಗೊತ್ತಿಲ್ಲದೆ ಇರೋರಾಗಲಿ ತಿಳ್ಕೊಳ್ಳೋದು ಏನಪ್ಪ ಇದು ಏನೇನೋ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ನಾವು ಕೇಳಬಾರ್ದು ಅಂತ ಕಿವಿ ಮುಚ್ಕೊಳ್ಳೋದು ಅಂದರೆ ನಮ್ಮಲ್ಲಿ ಯೂಶಲಿ ಇದೇನಾಗ್ಬಿಡತ್ತೆ ಅಂದರೆ ಕೆಲವೆಲ್ಲ ಕೆಟ್ಟದ್ದು ಅಂತ ಮೊದಲಿಂದ ಹೇಳಿ ಕೆಟ್ಟದ್ದು ಅಂತ ಕೇಳಬಾರ್ದು ಅನ್ನೋದನ್ನೆಲ್ಲ ಏನೇನೋ ಹೇಳ್ತಾ ಇದ್ದಾರಲ್ಲ. ನಾನು ಟಿ ವಿನಲ್ಲಿ ನೋಡಬಾರ್ದು ಅಂತ ನಮ್ಮ ಮನೇಲಿ ರಿಸ್ಟ್ರಿಕ್ಟ್ ಮಾಡಿದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರಲ್ಲ, ದೇವ್ರ ಮೇಲೆ ಹೇಳ್ತಾ ಇದ್ದಾರಲ್ಲ, ಏನಿದು? ಈ ಡೌಟ್ಗಳು ತುಂಬ ಜನಕ್ಕೆ ಬರುತ್ತೆ. ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು. ಯಾವ ಥರ ನೋಡಬೇಕು, ಯಾವ ಥರ ನೋಡಿದ್ರೆ ನಮಗೆ ಅದು ಕರೆಕ್ಟಾಗಿ ಅರ್ಥ ಆಗುತ್ತೆ, ಆ ಥರ ನೋಡೋದ್ರಿಂದ ತೊಂದರೆಗೆ ಈಡಾಗೋದಿಲ್ಲ ಅನ್ನೋದನ್ನು ತಿಳಿಸೋದಕ್ಕೆ ಈ ಸ್ವಲ್ಪ ಇಂಟ್ರೊಡಕ್ಟರಿ ಕ್ಲಾಸ್ನ ನನಗೆ ಆಗೋಷ್ಟು ಅರ್ಥ ಮಾಡ್ಕೊಳ್ಳೋ ಅಷ್ಟು ನಾನು ನಿಮಗೆ ಹೇಳ್ತೀನಿ. ಎಲ್ಲಾದರೂ ಹಿರಿಯರು ಯಾರಾದರೂ ಅಕಸ್ಮಾತ್ ಎಲ್ಲೋ ಒಂದು ಕಡೆ ಒಂಚೂರು ದಾಟ್ತಾ ಇದೆಯಪ್ಪ ನಿನ್ನ ಲೈನು ಅಂತ ಹೇಳಿದ್ರೆ ದಯವಿಟ್ಟು ಮೆನ್ಷನ್ ಮಾಡಿ, ಓಕೆನಾ? ಯಂಗ್ಸ್ಟರ್ಸ್ಗೆ ಗೊತ್ತಾಗಲ್ಲ, ದೊಡ್ಡವ್ರು ಯಾರು ಅನಿಸಿದ್ರೆ ನಿಮಗೆ ಎಲ್ಲೋ ದಾಟ್ತಾ ಇದ್ದೀರ ಲೈನು ಅಂತ ಅನಿಸಿದ್ರೆ ದಯವಿಟ್ಟು ಒಂದ್ಸಲಿ ಮೆನ್ಷನ್ ಮಾಡಿ, ಓಕೆನಾ? ಹೇಳಿದ್ರೆ ಆಗುತ್ತೆ. ಸೊ ಇವಾಗ ಅದೇ ಹೇಳಿದ್ದು ಮುಂದಿನ ಶ್ಲೋಕಗಳೇನಾಗುತ್ತೆ ಅಂದರೆ ಅಂಗಾಂಗದ ವಿವರಣೆಗಳು ಬರುತ್ತೆ. ಅಂಗಾಂಗವನ್ನು ಕೆಲವು ಇದಕ್ಕೆ ಕಂಪ್ಯಾರಿಸನ್ ಮಾಡಿ ಹೇಳಿರುವಂಥ ವಿವರಣೆ ಬರುತ್ತೆ. ಇದು ಯಾಕೆ ಓದಬೇಕು, ಯಾಕೆ ಇದನ್ನು ನಾನು ಸ್ಕಿಪ್ ಮಾಡ್ತಾ ಇಲ್ಲ ಅಂದರೆ ಪರ್ಪಸ್ಫುಲಿನೇ ಸ್ಕಿಪ್ ಮಾಡ್ತಾ ಇಲ್ಲ ಇದನ್ನು. ಯಾಕೆ ಅಂದರೆ ಅದನ್ನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡದೆ ಸ್ಕಿಪ್ ಮಾಡಿ ಸುಮಾರು ಕ್ಲಾಸ್ಗಳಲ್ಲಿ ನಾನು ನೋಡಿದ್ದೀನಿ. ಕೆಲವು ಈ ಥರದ್ದೆಲ್ಲ ಬಂದಾಗ ಸ್ಕಿಪ್ ಮಾಡಿ ಹೊಟ್ಟೋಗ್ತಾರೆ. ಅದು ಹೆಂಗಾಗೋಗುತ್ತೆ ಅಂದರೆ ನಿಮಗೆ ಯಂಗ್ಸ್ಟರ್ಸ್ಗಳು ಗೊತ್ತಿರುತ್ತೆ, ಈ ಕಾಲೇಜ್ ಓದಬೇಕಾದ್ರೆ ಒಂದು ಡೌಟ್ ಇರುತ್ತೆ, ಅದನ್ನು ನಾವು ಕೇಳಿರಲ್ಲ, ಅದೇ ಡೌಟ್ನ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ಅದೇ ಪ್ರಶ್ನೆನ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ನಾವು ಅದನ್ನು ಕೇಳಿರಲ್ಲ, ಹೊಟ್ಟೋಗ್ಬಿಡತ್ತೆ, ಇಂಟರ್ವ್ಯೂ ಫೇಲ್ ಆಗ್ತೀವಿ. ಸೊ ಈ ಥರ ಅದಕ್ಕೋಸ್ಕರ ಅದನ್ನು ನಾನು ಸ್ಕಿಪ್ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಬೆಳಗ್ಗೆಯಿಂದ ನಾನು ಅದೇ ಥಿಂಕ್ ಮಾಡ್ತಾಯಿದ್ದೆ, ಹೌ ಟು ಕನ್ವೇ ದಿಸ್ ಥಿಂಗ್ಸ್ ಅಂತಂದು. ಅದಕ್ಕೋಸ್ಕರ ಆ ವಿಷಯವನ್ನು ತೊಗೊಂಡಿದ್ದೀನಿ ಇವತ್ತು. ಅದಕ್ಕೆ ಯಂಗ್ಸ್ಟರ್ಸ್ ಎಲ್ಲರೂ ಇದ್ದಾರ ಇವತ್ತು ಅಂತ ನೋಡಿ ಇದು ಮಾಡಿದೆ. ಯಾಕೆ ಅಂದರೆ ಈಗಿನ ನೀವು ಟಿ ವಿ ನೈನ್ಗಳು ಅಥವಾ ನ್ಯೂಸ್ ಚಾನಲ್ಗಳನ್ನ ನೋಡಿರಬಹುದು. ನೀವು ಏನಂದರೆ ಒಬ್ಬೊಬ್ಬರು ಒಂಥರ ಮಾತಾಡ್ತಾರೆ, ಓಕೆನಾ? ದೇವಿ ಬಗ್ಗೆ, ದೇವತೆ ಬಗ್ಗೆ, ಚಾಮುಂಡೇಶ್ವರಿ ದೇವಿಯ ಬಗ್ಗೆ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಯಾಕಪ್ಪ ಆ ಥರ ಮಾತಾಡ್ತಾರೆ ಅಂದರೆ ಯಾವಾಗ ಅವ್ರಿಗೆ ಬೇಸಿಕ್ ಜ್ಞಾನ ಅನ್ನೋದಿರೋದಿಲ್ವೋ, ಕರೆಕ್ಟ್ ಬೇಸಿಕ್ ಜ್ಞಾನ ಅನ್ನೋದಿರೋದಿಲ್ವೋ ಆವಾಗ ಈ ಥರ ಮಾತಾಡೋದು ಸಹಜ. ಅದೇ ಲೈನ್ಗೆ ನಮ್ಮ ಯಂಗ್ಸ್ಟರ್ಸ್ ಹೋಗಬಾರ್ದು ಅನ್ನೋದು ನನ್ನ ಉದ್ದೇಶ, ಓಕೆನಾ? ಅದು ಏನಾಗ್ಬಿಡತ್ತೆ ಅಂದರೆ ಹಿಂಗೆ ಕಲಿತೆ ಯಾವತ್ತೋ ಒಂದು ದಿವಸ ನಿಮಗೆ ಬೇಜಾರಾಗತ್ತೆ, ಜೀವನದಲ್ಲಿ ಬೇಜಾರಾಗಬಹುದು ಅಥವಾ ಸಂಸಾರದಲ್ಲಿ ಬೇಜಾರಾಗಬಹುದು. ಆವಾಗ ಹಿಂಗೆ ಹೇಳಿದೆ ಅದರಲ್ಲೇ ಹಿಂಗೆ ಹೇಳಿದೆ ಅಂತ ಇದ್ಯಾನಕ್ಕೆ ಹಿಂಗೆ ಮಾಡಬಾರ್ದು, ಈ ಮನೋಸ್ಥಿತಿ ಬೆಳೀತಾ ಹೋಗುತ್ತೆ. ಸೊ ಅದರಿಂದ ವಿಷಯವನ್ನು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಸೊ ಅದು ಡೈವರ್ಟ್ ಆಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನನಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಕೆಪಾಸಿಟಿನಲ್ಲಿ ನಾನು ಅದನ್ನು ಕೆಲವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಏನಕ್ಕಿದೆ ಅಂತ, ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಭಗವದ್ಗೀತೆಯಲ್ಲಿ ನಾವು ಓದಿದ್ದೀವೆಲ್ಲ, ಭಗವದ್ಗೀತೆಯಲ್ಲಿ ನಾವು ಭಕ್ತಿಯೋಗದಲ್ಲಿ ಓದಿದ್ದೀವಿ. ಏನು ಹೇಳ್ತಾರೆ ಭಕ್ತಿಯೋಗದಲ್ಲಿ? ಕೃಷ್ಣ ಏನು ಹೇಳ್ತಾನೆ? ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಹೇಳ್ತಾರೆ ಮೀನಿಂಗ್ ವಯಸ್ಸಿಯವರು? ಕೃಷ್ಣ ಏನು ಹೇಳ್ತಾನೆ ಅಂದರೆ ನನ್ನ ಹತ್ತಿರ 4 ಥರನಾದ ಭಕ್ತರು ಬರ್ತಾರೆ ಅಂತ. ಯಾರ್ಯಾರು 4 ಥರನಾದ? ಚತುರ್ವಿಧ ಭಜಂತೆ ಮಾಂ, 4 ಥರನಾದ ಭಕ್ತರು ಯಾರ್ಯಾರು? ಜನಾ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರಾರ್ಥಾರ್ಥಿ. ಒಬ್ಬ ಯಾರು? ಒಬ್ಬ ಬರೋನು ಸಂಕಟದಲ್ಲಿರೋನೊಬ್ಬ ಬರ್ತಾನೆ. ಅಂದರೆ ರಿಯಲಿ ಏನೋ ತೊಂದರೆಯಲ್ಲಿರ್ತಾನೆ, ಯಾರೋ ಹೇಳಿರ್ತಾರೆ ಅಲ್ಲಿ ಕೃಷ್ಣನ ದೇವಸ್ಥಾನ ಇದೆ ಹೋಗಪ್ಪ ನಮಸ್ಕಾರ ಮಾಡು, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ನಮಸ್ಕಾರ ಮಾಡು, ಇಲ್ಲ ಗಣೇಶನ ದೇವಸ್ಥಾನ ಇದೆ ನಮಸ್ಕಾರ ಮಾಡು, ಸರಿ ಹೋಗುತ್ತೆ ನಿಮಗೆ ಅಂತ. ಆ ಥರದವ್ರು ಒಬ್ಬರು ಬರ್ತಾರೆ.
ಇನ್ನೊಬ್ರು ಯಾರು, ಆ, ಆ, ದುಡ್ಡು, ಆರ್ಥೋ, ಅಂದರೆ ದುಡ್ಡು ಬೇಕಾಗಿರುತ್ತೆ ಅವನಿಗೆ. ಅಂದರೆ ಸಂಕಟ, ಅದು ದುಡ್ಡಿರಲ್ಲ, ಅದು ಒಂದು ಸಂಕಟನೇ ತಾನೆ, ದುಡ್ಡಿರಲ್ಲ, ಅಂಥವ್ರು ಬೇಕಾಗಿರುತ್ತೆ, ಅಂಥವ್ರು ಬರ್ತಾರೆ. ಆರ್ಥೋ ಜಿಜ್ಞಾಸುರ ತಾರ್ತಿ ಜ್ಞಾನೀಚ ಭರತರ್ಷಭ, ಜ್ಞಾನಿನೂ ಬರ್ತಾನೆ, ಹಂಗಂತ ಜ್ಞಾನಿಗಳು ಬರಲ್ಲ ಅಂತಲ್ಲ, ಜ್ಞಾನಿ ಕೂಡ ಬರ್ತಾನೆ. ಈ ಥರ 4 ಥರನಾದ ಭಕ್ತರನ್ನ ಕೃಷ್ಣ ಹೇಳ್ತಾನೆ. ಆ 4 ಥರನಾದ ಭಕ್ತರು ಹೇಗೆ ಡಿವೈಡ್ ಆಗ್ತಾರೆ ಅಂದರೆ ಬೇಸ್ಡ್ ಆನ್ ದೇರ್ ಗುಣಗಳು. 3 ಗುಣಗಳಿದೆ. ಯಾವ್ಯಾವುದು 3 ಗುಣಗಳು? ಸತ್ವ, ರಜೋ, ತಮೋ. ಸತ್ವ ಕಾಣಿಸಲ್ಲ ಅಂದರೆ ಈ ಕಡೆಗೆ ಬರ್ಬೋದು, ಬಟ್ ನಿಮ್ಮಿಷ್ಟ, ವಚ್ಚಿಟ್ಕೊಂಡು ನಿಮಗೆಲ್ಲ ಕಾಣಿಸ್ಬಾರ್ದು ಅಂತ. ಸತ್ವ, ರಜೋ, ಆಮೇಲೆ ತಮೋ ಗುಣ. ಈ 3 ಗುಣಗಳ ಬೇಸ್ ಮೇಲೆ ಅಡ್ಜಸ್ಟ್ ಮಾಡ್ಕೊತೀರ. ಓಕೆ. ಸೊ ಈ 3 ಗುಣಗಳ ಬೇಸ್ ಮೇಲೆ ನಮ್ಮ ಏನು ಇದು 4 ಜನ ಭಕ್ತಿರ್ತಾರಲ್ಲ ಅವರು ಡಿವೈಡ್ ಆಗಿದ್ದಾರೆ. ಏನಂದರೆ ಆರ್ಥೋ ದುಡ್ಡು ಬೇಕಾಗಿರೋನು, ರಜೋಗುಣದವನು, ರಜೋಗುಣದವನು, ಅಥವಾ ಸಂಕಟದಲ್ಲಿರೋನು ತಮೋಗುಣದವನು, ಈ ಥರ ಬೇರೆ ಬೇರೆ ಗುಣಗಳಲ್ಲಿ ಇರೋರು ಈ 4 ಗುಣಗಳಲ್ಲಿ ಈ ಥರ ಡಿವೈಡ್ ಆಗ್ತಾರೆ. ಓಕೆನಾ? ಸೊ ಸತ್ವಗುಣ ಅಂದರೆ ಏನು ಅಂದರೆ ಎಲ್ಲ ನಾರ್ಮಲ್ಲಾಗಿ, ಎಲ್ಲ ಸಿಸ್ಟಮೆಟಿಕ್ ಆಗಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಯಾವುದೇ ತಪ್ಪುಗಳನ್ನು ಮಾಡದೆ ಪ್ಲಾನ್ ಮಾಡಿಕೊಂಡು ಮಾಡುವಂಥದ್ದು. ರಜೋಗುಣ ಏನಪ್ಪ ಅಂದರೆ ಅಬ್ಬರದಲ್ಲಿ ಮಾಡುವಂಥದ್ದು. ನಾನು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ, ಓಡಾಡೋದು, ಇಲ್ಲಿ ಮಾಡ್ತೀನಿ, ಅಲ್ಲಿ ಮಾಡ್ತೀನಿ ಅಂತ ಸುಸ್ತು ಮಾಡ್ಕೊಳ್ಳೋದು. ಈ ಕೆಲಸನೂ ನಾನೇ ಮಾಡ್ತೀನಿ, ಆ ಕೆಲಸನೂ ನಾನೇ ಮಾಡ್ತೀನಿ, ಇದು ನಾನೇ ಮಾಡಿದ್ದು, ಅದು ಸ್ವಂತಕ್ಕೆ ಜಾಸ್ತಿ ಇರುತ್ತೆ. ದುಡ್ಡು ಗಳಿಸ್ಬೇಕು, ಇವತ್ತು 100 ರೂಪಾಯಿ, ನಾಳೆ 200 ರೂಪಾಯಿ ಗಳಿಸ್ತೀನಿ, ನಾಳೆ 200, ನಾಳಿದ್ದು 1000 ರೂಪಾಯಿ ಗಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಥರ ತುಂಬ ಫಾಸ್ಟ್ ಇರ್ತಾರೆ. ತಮೋ ಗುಣದವರು ಏನೂ ಇರಲ್ಲ. ಏನಂದರೆ ಅಯ್ಯೋ ನಡೆಯುತ್ತೆ ಬಿಡು ಲೈಫ್, ಯಾರೋ ತಂದಾಗ್ತಾರೆ, ಯಾರೋ ತಿನ್ನೋದೇ ನೆಮ್ಮದಿಯಾಗಿರುತ್ತೆ ಬಿಡು, ಇದಕ್ಕೆ ಯಾಕೆ ನಾನು ಕಷ್ಟಪಡಬೇಕು, ಇವಾಗಲೇ ನೆಮ್ಮದಿಯಾಗಿದ್ದೀನಿ, ದುಡ್ದುಬಿಟ್ಟು ಯಾಕೆ ನೆಮ್ಮದಿಯಾಗಿ ಬರಬೇಕು, ನಾನು ಇವಾಗಲೇ ನೆಮ್ಮದಿಯಾಗಿದ್ದೀನಿ, ದುಡ್ಡು ದುಡಿಯೋಕೆ ಏನಿದು ಅಂತ ಅವರು ತಮೋ ಗುಣದವರು ಇರ್ತಾರೆ. ಈ ಥರ 3 ಗುಣಗಳು. ಇದು ಸರ್ ಇದರಲ್ಲಿ ಒಳ್ಳೇದು ಯಾವುದು ಅಂದರೆ ಒಳ್ಳೆಯದು ಅಂತ ಯಾವುದೂ ಇಲ್ಲ, 3 ಗುಣನೂ ಬೇಕು. ಈಗ ನಮ್ಮೆಲ್ಲರನ್ನು ನಾವು ತೊಗೊಂಡ್ರು ನಮ್ಮಲ್ಲೂ 3 ಗುಣಗಳು ಇರುತ್ತೆ. ಯಾವುದು ಜಾಸ್ತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಇವಾಗ ನೀವು ಇದನ್ನು ನಾನು ಬೇಕಾದ್ರೆ ನಿಮಗೆ ಕ್ವಶನೇರ್ ಕೊಟ್ಟು ನಿಮ್ಮನ್ನು ಡಿವೈಡ್ ಮಾಡ್ಬೋದು, ನೀವು ಯಾವ ಗುಣದವರು ಅಂತ. ಯಾರೇ ಆಗಲಿ ಪ್ಯೂರ್ ಸತ್ವಗುಣ ಬರಲ್ಲ, ಪ್ಯೂರ್ ರಜೋಗುಣ ಬರಲ್ಲ, ಪ್ಯೂರ್ ತಮೋಗುಣ ಬರಲ್ಲ. ಕಾಂಬಿನೇಷನ್ ಆಫ್ ಸತ್ವ ರಜೋ, ಕಾಂಬಿನೇಷನ್ ಆಫ್ ರಜೋ ತಮಸ್ಸು, ಈ ಥರ ಬೇರೆ ಬೇರೆ ಗುಣಗಳಿಂದ ಬರ್ತಾರೆ. ಓಕೆನಾ? ಸೊ ಆ ಗುಣಗಳ ಮೇಲೆ ಅವರ ಕ್ಯಾರೆಕ್ಟರ್, ಆ ಗುಣಗಳಂದರೆ ಇಟ್ಸ್ ನಥಿಂಗ್ ಬಟ್ ದ ಕ್ಯಾರೆಕ್ಟರ್, ಅದು ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ನಾವು ಇದರಲ್ಲೂ ಅಷ್ಟೇ, ಯಾವುದರಲ್ಲಿ ಇದು ಲಲಿತಾ ಸಹಸ್ರನಾಮದಲ್ಲಿ ದೇವಿ ಸ್ತೋತ್ರದಲ್ಲಿ ಮುಂದೆ ಬರುತ್ತೆ. ಏನು ಅಂದರೆ ರತ್ನಗ್ರೈವೇಯ ಚಿಂತಾಕ ಲೋಲಾಮುಕ್ತ ಫಲಾನ್ವಿತ ಅಂತ ಬರುತ್ತೆ. ಅಲ್ಲಿ ಅದು ಮುಂದೆ ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಕಂಠಿ ಹಾರವನ್ನು ಧರಿಸುತ್ತಾಳೆ. ಓಕೆನಾ? ಕಂಠಿ ಹಾರ ಅಂತ ಹೇಳ್ಬೋದು. ಇಲ್ಲ ಆಲ್ಮೋಸ್ಟ್ ಮುತ್ತಿಂದು ರತ್ನದ್ದು ಎಲ್ಲ ಕಂಠಿ ಹಾರವನ್ನು ಧರಿಸಿರ್ತಾಳೆ ದೇವಿ. ಅದೇ ಹೇಳೋದು ಇಲ್ಲಿ ಲಲಿತಾ ಸಹಸ್ರನಾಮದಲ್ಲಿ. ಏನಂದರೆ ಕೆಲವರು ಆ ಕಂಠಿ ಹಾರವನ್ನು ನೋಡೋಕ್ಕೆ ಮಾತ್ರ ಬರ್ತಾರೆ, ಆ ಗಂಟಲನ್ನು ಅಥವಾ ಈ ಹಾರವನ್ನು ನೋಡೋದಕ್ಕೆ ಮಾತ್ರ ಬರ್ತಾರೆ. ಅವರು ಮಧ್ಯ ಅಧಿಕಾರಿಗಳು ಅಂತ, ಮಧ್ಯಮಾಧಿಕಾರಿಗಳು ಅಂತ. ಸೊ ಅವರು ಮಧ್ಯಮಾಧಿಕಾರಿಗಳು ಅಂತ. ಅವ್ರಿಗೆ ಇನ್ನೇನಿಲ್ಲ, ಎಷ್ಟು ವರ್ಷ ಎಷ್ಟು ಇದ್ರದ್ದು ದುಡ್ಡಿಂದು ಎಷ್ಟಿದು, ಎಷ್ಟು ದೊಡ್ಡದಾಗಿದೆ ಹಾರ, ಇಷ್ಟು ಹಾರಕ್ಕೆ ಎಷ್ಟು ದುಡ್ಡಾಗುತ್ತೆ, ನನ್ನ ಹತ್ರ ಯಾವಾಗ ಈ ಥರ ಬರುತ್ತೆ. ಸೊ ಇದೆ ಬರೀ ಈ ಪಾಠನ ನೋಡಿಕೊಂಡು ಅದನ್ನು ಲೆಕ್ಕ ಹಾಕೋರು. ಅವರು ಕೂಡ ಮಧ್ಯಮಾಧಿಕಾರಿಗಳು ಅಂತ ಕರೀತಾರೆ. ನಾನು ತೊಗೋಬೇಕು ಅಂದರೆ ಎಷ್ಟಾಗುತ್ತೆ, ನಾನು ಯಾವಾಗ ತೊಗೋಬೋದು, ನಮ್ಮವ್ರು ಯಾವಾಗ ಕೊಡಿಸ್ತಾರೆ, ಇದೆಲ್ಲ ಬರ್ತಾ ಇರೋದು. ಆಮೇಲೆ ಇನ್ನು ಕೆಲವರು ಆಸೆಗಳಿಂದ ಬರ್ತಾರೆ. ಓಕೆನಾ? ಯಾವ ಥರನಾದ ಆಸೆನಾದರೂ ಇರ್ಬೋದು. ಓಕೆನಾ? ಕೃಷ್ಣ ಹೇಳಿರೋಂಗೆ ಅದೇ ಹೇಳಿದ್ನಲ್ಲ, ಬೇರೆ ಥರದ ಅವನಿಗೆ ಹೇಗೆ ಭಕ್ತರು ಬರ್ತಾರೋ ಇಲ್ಲೂ ಕೂಡ ಲಲಿತಂಗೆ ಬೇರೆ ಆಸೆನಲ್ಲಿ ಭಕ್ತರು ಬರ್ತಾರೆ. ಸೊ ಅವರು ಕೂಡ ಅವ್ರನ್ನ ಅಧಮಾಧಿಕಾರಿಗಳು ಅಂತ ಕರೀತಾರೆ.
ಓಕೆನಾ, ಅಧಮಾಧಿಕಾರಿಗಳು ಅಂತ ಕರೀತಾರೆ. ಮತ್ತು ಇನ್ನು ಕೆಲವರು ಏನು ಬರ್ತಾರೆ ಅಂದರೆ ಉತ್ತಮದವರು ಬರ್ತಾರೆ, ಮುಕ್ತಾಹ ಅಂತ. ಮುಕ್ತಾಹ ಅಂದರೆ ಉತ್ತಮದವರು ಅಂತ. ಉತ್ತಮ ಅಂದರೆ ದೇವಿಯನ್ನು, ದೇವಿ ಗುಣಗಳನ್ನು ನಮ್ಮಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬದುಕುವಂಥವರು. ಓಕೆನಾ, ಅವರು ಉತ್ತಮ ಅಧಿಕಾರಿಗಳು. ಆಸೆ ಮೈಟ್ ಬಿ ಎನಿ ಆಸೆ. ಓಕೆ, ಸೊ ಈ ಥರ 3 ಫಲ. ಸೊ ಹೇಳಿಬಿಡ. ಹಾಂ, ನೋ ಡಿಮ್ಯಾಂಡ್ಸ್ ಅಂತ. ನೋ ಡಿಮ್ಯಾಂಡ್ಸ್, ಹೌದು, ನೋ ಡಿಮ್ಯಾಂಡ್ಸ್ ಅಂತ. ಡಿಮ್ಯಾಂಡ್ಸ್ ಇರುತ್ತೆ, ಮೋಕ್ಷದ ಡಿಮ್ಯಾಂಡ್ ಇರುತ್ತೆ, ನಾಟ್ ಮೆಟೀರಿಯಲಿಸ್ಟಿಕ್ ಡಿಮ್ಯಾಂಡ್ ಇರಲ್ಲ, ಮೋಕ್ಷದ ಡಿಮ್ಯಾಂಡ್ ಇರುತ್ತೆ. ಓಕೆನಾ, ಸೊ ಹಾಗೆ. ಸೊ ಈ ಮಧ್ಯಮಾಧಿಕಾರಿಗಳಿಗೆ ಫಲನೂ ಹಂಗೆ ಇರುತ್ತೆ, ಸಾಮಾನ್ಯ ಫಲ. ಅವ್ರಿಗೂ ಅವ್ರನ್ನೇನು ದೇವಿ ದೂರ ಮಾಡ್ತಾಳೆ ಅಂತಲ್ಲ, ಅವ್ರಿಗೂ ಒಂದು ಫಲ ಇರುತ್ತೆ, ಬಟ್ ಸಾಮಾನ್ಯವಾಗಿರುತ್ತೆ ಫಲ. ಈ ಅಧಮಾಧಿಕಾರಿಗಳಿಗೆ ಅಲ್ಪ ಫಲ ಇರುತ್ತೆ, ಅವ್ರನ್ನೂ ಏನು ರಿಜೆಕ್ಷನ್ ಇಲ್ಲ, ಅವ್ರಿಗೂ ಕೂಡ ಅಲ್ಪ ಫಲ ಇರುತ್ತೆ. ಉತ್ತಮ ಅಧಿಕಾರಿಗಳಿಗೆ ಉತ್ತಮ ಫಲ ಇರುತ್ತೆ. ಓಕೆನಾ, ಸೊ ಇದು ದೇವಿಯನ್ನು ನೋಡೋಕ್ಕೆ ಬರೋರು ಕೂಡ ಇದನ್ನೆಲ್ಲವನ್ನು ನೋಡ್ತಾರೆ, ಅದರ ಬೇಸಿಸ್ ಮೇಲೆ ಫಲಗಳು ಡಿವೈಡ್ ಆಗಿದೆ ಅಂತ. ಸೊ ಇವಾಗ ನಾವು ಏನು ಯೋಚನೆ ಮಾಡಬೇಕು ಇದರಲ್ಲಿ ಅಂದರೆ, ಇವಾಗ ದೇವಿಯ ನಮ್ಮ ಮನಸ್ಸಿನಲ್ಲಿ ಏನು ಅದು ಯಾವಾಗಲೇ ಹೇಳಿದ್ನಲ್ಲ, ಏನಕ್ಕೆ ಉಂಟಾಗತ್ತೆ ಇಂಥದ್ದೆಲ್ಲ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನಮಗೆಲ್ಲ ಕೇಳಬಾರ್ದು ಅಂದ್ಕೊಂಡಿದ್ರು. ಯಾಕೆ ಇದಾಗತ್ತೆ ಅಂದರೆ, ನಾವು ಯಾವುದೇ ಒಂದು ಪ್ರಕೃತಿಯ ಒಂದು ವಸ್ತುವನ್ನು ಅಥವಾ ಒಬ್ಬರನ್ನು ನೋಡಬೇಕಾದ್ರೆ, ಅಥವಾ ಪ್ರಕೃತಿಯ ಒಂದು ವಸ್ತುವನ್ನು ನೋಡಬೇಕಾದ್ರೆ ನಿಮ್ಮಲ್ಲಿ ಸತ್ವಗುಣ ಹೆಚ್ಚಾಗಿರಬೇಕು. ಈ ಮುಕ್ತಾಹ ಅಂದ್ರಲ್ಲ, ಮುಕ್ತಾಹ ಅಂದರೆ ಸತ್ವಗುಣಕ್ಕೆ ರಿಲೇಟೆಡ್ ಆಗುತ್ತೆ. ಓಕೆ, ಮುಕ್ತಾಹ ಅಂದರೆ ಸತ್ವಗುಣಕ್ಕೆ ರಿಲೇಟೆಡ್ ಆಗುತ್ತೆ. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಇವಾಗ ಯಾವುದೋ ಒಬ್ಬ ಡಾಕ್ಟ್ರು, ಓಕೆನಾ, ಡಾಕ್ಟ್ರು ನಿಮ್ಮ ಆಪ್ರೇಷನನ್ನು ಮಾಡಬೇಕು. ಬಟ್ಟೆ ಹಾಕೊಂಡು ಆಪ್ರೇಷನ್ ಮಾಡಿಸ್ತಾರಾ? ಇಲ್ಲ. ಸರ್ ನೀವು ಡಾಕ್ಟ್ರನ್ನ ಕೇಳೋಕ್ಕಾಗತ್ತಾ, ಎಲ್ಲಿಂದ ಓದ್ಕೊಂಬಂದೆ, ಏನು ತಿಳ್ಕೊಂಬಂದೆ ಅಂತ, ಹೆಂಗೆ ತಿಳ್ಕೊಂಬಂದೆ ಅಂತ? ಇಲ್ಲ, ಕಲ್ತಿರ್ತಾರೆ. ಅಲ್ಲಿ ಬೇರೆ ಯಾವುದು ಭಾವ ಇರಲ್ಲ, ನಿಮಗೆ ಆಪ್ರೇಷನ್ ಮಾಡಿ ನಿಮ್ಮನ್ನು ಸರಿ ಮಾಡಬೇಕು ಅನ್ನೋ ಭಾವ ಇರುತ್ತೆ. ಹೌದಾ? ಹಾಗೆ ಯಾವುದೋ ಒಂದು ಮಗು ಬಟ್ಟೆನೇ ಹಾಕ್ಕೊಂಡಿಲ್ಲ ಅಂದರೆ ನಿಮ್ಗೇನಾದ್ರು ಅನ್ಸತ್ತಾ? ಇಲ್ಲ. ಯಾಕೆಂದ್ರಲ್ಲಿ ಬೇರೆ ಭಾವಗಳಿರೋದೇ ಇಲ್ಲ. ರಾಜಸಿಕವಾಗಿದ್ದು ಅಥವಾ ತಾಮಸಿಕವಾಗಿದ್ದು ಯಾವುದು ಭಾವಗಳಿರೋದಿಲ್ಲ. ಯಾಕೆಂದರೆ ಅಲ್ಲಿ ರಾಜಸಿಕ ಮತ್ತು ತಾಮಸಿಕ ಅಂತ ಬಂದಿದ ತಕ್ಷಣ ಮಾಯೆ ನಿಮ್ಮನ್ನು ಆವರಿಸಿರುತ್ತೆ. ಮಾಯೆ ನಿಮ್ಮನ್ನು ಆವರಿಸಿರುತ್ತೆ. ಆ ಮಾಯೆ ಆವರಿಸಿದಾಗ ರಾಜಸಿಕ ತಾಮಸಿಕ ಎಲ್ಲ ವರ್ಕ್ ಆಗತ್ತೆ. ಬಟ್ ಇಲ್ಲಿ ನೀವು ಸತ್ವಗುಣದಲ್ಲಿದ್ದಾಗ ನಿಮ್ಮನ್ನು ಜ್ಞಾನ ಆವರಿಸಿರುತ್ತೆ. ಸೊ ಅದರಿಂದ ನಿಮಗೆ ಯಾವುದೇ ಭಾವ ಫೀಲ್ ಆಗಲ್ಲ. ಸೊ ಆ ಭಾವ ಫೀಲ್ ಆಗದೆ ಇದ್ದಾಗ ನೀವು ಏನನ್ನೇ ನೋಡಿದ್ರೂ ಯು ಫೀಲ್ ವಿತ್ ಓನ್ಲಿ ದಟ್ ಭಾವ. ನಾನು ನಿಮಗೊಂದು ಎಕ್ಸ್ಪೆರಿಮೆಂಟ್ ಮಾಡಿಸಿದ್ದೆ ವಿವೇಕ ಚೂಡಾಮಣಿನಲ್ಲಿ, ಸೀಯಿಂಗ್ ಆ್ಯಸ್ ಇಟ್ ಈಸ್ ಅಂತ. ಅಂದರೆ ಹೇಗಿದೆ ಹಾಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಇಲ್ಲಿ. ಏನಂದರೆ ಹೇಗಿದೆ ಹಾಗೆ ನೋಡುವಂಥದ್ದು ಅಂತ. ಸೊ ಹೇಗಿದೆ ಹಾಗೆ ನೋಡುವಂಥದ್ದು ಸತ್ವಗುಣದಲ್ಲಿ ಮಾತ್ರ ಸಾಧ್ಯ. ರಜೋಗುಣದಲ್ಲಿ ಸ್ವಲ್ಪ ಕಷ್ಟ, ಹಾಗೆ ತಮೋಗುಣದಲ್ಲೂ ಸ್ವಲ್ಪ ಕಷ್ಟ. ಸೊ ಅದರಿಂದ ನಾವು ದೇವಿಯನ್ನು ಸತ್ವಗುಣದಲ್ಲಿ ಆರಾಧಿಸಬೇಕು ಅಂತ. ಸತ್ವಗುಣದಲ್ಲಿ ಅದನ್ನು ದೇವಿಯನ್ನು ಫೀಲ್ ಮಾಡ್ಕೋಬೇಕು ಅಂತ. ಸತ್ವಗುಣದಲ್ಲಿ ಫೀಲ್ ಮಾಡಿಕೊಂಡ್ರೆ ಬೆನಿಫಿಟ್ ಜಾಸ್ತಿ, ಮುಕ್ತಾಹ ಮ್ಯಾಕ್ಸಿಮಮ್ ಬೆನಿಫಿಟ್ ಇರುತ್ತೆ ಅಂತ. ಬೇರೆ ಇದ್ರಲ್ಲಿ ನೋಡಬಾರ್ದು ಅಂದರೆ ನಾನು ಹೇಳಿದ್ನಲ್ಲ, ಬೆನಿಫಿಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಯಾವತ್ತಿದ್ರೂ ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸತ್ವಗುಣಕ್ಕೆ ರೀಚ್ ಆಗಿ ಮಾಡಿದ್ರೆ ಬೆನಿಫಿಟ್ಸ್ ಜಾಸ್ತಿ. ಓಕೆನಾ? ಯಾಕೆ ಅಂದರೆ ಮುಂದೆ ಇಲ್ಲಿ ಸ್ತನಭಾರದ ಮಧ್ಯ ಮತ್ತು ನಾಭಿದು ಬರುತ್ತೆ, ತುಂಬ ವಿವರಣೆಗಳು ಬರ್ತಾ ಹೋಗುತ್ತೆ. ಅಲ್ಲಿ ನಿಮಗೆ ಡೈಲಿಮ ಇರಬಾರ್ದು. ಯಾಕೆ ಇದನ್ನೆಲ್ಲ ಹೇಳ್ತಾರೆ, ಏನಕ್ಕೆ ಇದೆಲ್ಲ ಹೇಳ್ತಾರೆ, ಇದೆಲ್ಲ ನಾನು ನೋಡಬಾರ್ದು ಕೇಳಬಾರ್ದು ಅಂತ ಮನೆಯಲ್ಲ ಅವಾಯ್ಡ್ ಮಾಡಿದ್ದನ್ನು ಇಲ್ಲಿ ಯಾಕೆ ಕೇಳ್ತಾ ಇದ್ದೀವಿ, ದೇವ್ರಿಗೆ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ದೇವ್ರು ಏನಾದರೂ ಶಾಪ ಕೊಡ್ತಾನಾ? ಶಾಪ ಕೊಡೋದಿಲ್ಲ. ಫಲಗಳು ಬೇರೆ ಬೇರೆ. ಓಕೆನಾ? ಫಲಗಳು ಬೇರೆ ಬೇರೆ. ಸೊ ಫಲಗಳು ಮತ್ತು ಇನ್ನೊಂದೇನು ಅಂದರೆ ಭಯದಿಂದ ಕೂಡ ನೋಡಬಾರ್ದು. ನಾನು ನಮ್ಮ ವಯಸ್ಸಿ ಸ್ಟೂಡೆಂಟ್ಸಿಗೆ ಸುಮಾರು ಹೇಳಿರ್ತೇನೆ ಇದನ್ನು. ಭಯದಿಂದ ಕೂಡ ನೋಡಬಾರ್ದು. ಇವಾಗ ಒಂದು ಮಗುವನ್ನು ನೀವು ಭಯದಿಂದ ನೋಡ್ತೀರಾ? ಇಲ್ಲ. ಒಬ್ಬ ಡಾಕ್ಟ್ರು ನಿಮ್ಮನ್ನು ಭಯದಿಂದ ನೋಡ್ತಾನ? ಇವಾಗ ಯಾರಿಗೋ ಒಬ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರತ್ತೆ, ಏನು ಮಾಡ್ತಾನೆ?
ಭಯದಿಂದ ನೋಡ್ತಾನಾ? ಇಲ್ಲ. ಸೊ ಆ ಸತ್ವದ ಭಾವನೆಯಿಂದ ನೋಡಿದಾಗ ದೇವಿ ರೂಪದಲ್ಲಿ ಕಾಣ್ತಾಳೆ. ಓಕೆ. ಇಲ್ಲ ಅಂದರೆ ರಜೋಗುಣದಲ್ಲಿ ನೋಡಿದಾಗ, ರಜೋಗುಣವನ್ನು ಮಾಸ್ಕ್ ಮಾಡ್ಕೊಂಡು ನೋಡಿದಾಗ ನಿಮಗೆ ಫಲ ಕಮ್ಮಿ ಆಗ್ತಾ ಹೋಗುತ್ತೆ. ತಮೋಗುಣದಲ್ಲಂತೂ ಇನ್ನೂ ಫಲ ಕಮ್ಮಿ ಆಗುತ್ತೆ. ಎಲ್ಲೂ ನಿಷಿದ್ಧ ಇಲ್ಲ, ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಿಷಿದ್ಧ ಎಲ್ಲೂ ಇಲ್ಲ. ಬೇಸ್ಡ್ ಆನ್ ಯುವರ್, ನೀನು ಯಾವ ರೂಪದಲ್ಲಿ ಬೇಕಾದರೂ ನೋಡು, ಬಟ್ ನಿನ್ನ ಫಲಗಳು ಅದರ ತಕ್ಕನಾಗಿ ಇರುತ್ತೆ. ಸಾತ್ವಿಕ ಫಲ ಬೇಕು, ಜಾಸ್ತಿ ಫಲ ಬೇಕು ಅಂದರೆ ಸತ್ವಗುಣದಲ್ಲಿ ಅದನ್ನು ನೋಡ್ತಾ ಹೋಗಬೇಕು. ಓಕೆನಾ? ಇದು ಯಾಕೆ ಇದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ನ್ಯೂಸ್ ಚಾನಲ್ಗಳು ಮತ್ತು ನ್ಯೂಸಲ್ಲಿ ಮಾತಾಡೋರು ಎಲ್ಲ ಏನಂದರೆ ಯಂಗ್ಸ್ಟರ್ಸ್ ಮೈಂಡ್ಗಳಿಗೆ ಏನೋ ಹಾಕ್ಬಿಡ್ತಾರೆ. ಕೊನೆಗದು ಏನೋ ಆಗಿ ಏನೋ ಮೊಳಕೆ ಹೊಡೆದ್ಬಿಡತ್ತೆ. ಸೊ ಏನಿದೆ, ಬಟ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಈಸ್ ದ ಸತ್ವಗುಣ. ಓಕೆನಾ? ಸೊ ಯಾಕೆಂದರೆ ಮುಂದೆ ಇನ್ನೂ ಬೇಕಾದ ಸೊಂಟದ ವಿವರಣೆ ಬರುತ್ತೆ, ತೊಡೆಗಳ ವಿವರಣೆ ಬರುತ್ತೆ, ಎಲ್ಲ ಬರ್ತಾ ಹೋಗುತ್ತೆ. ಸೊ ಎಲ್ಲವನ್ನು ಸತ್ವಗುಣದಲ್ಲಿ ನಾನು ನೋಡ್ತಾ ಹೋಗ್ತೀನಿ. ಒಂದು ಮಗುವಿನ ಥರ ನೋಡ್ತಾ ಹೋಗ್ತೀನಿ, ಅಥವಾ ಒಂದು ತಾಯಿಯ ಥರ ನೋಡ್ತಾ ಹೋಗ್ತೀನಿ. ಸೊ ಜ್ಞಾನವನ್ನು ಕೊಡುವ ತಾಯಿಯ ಥರ ನೋಡ್ತಾ ಹೋಗ್ತೀವಿ. ಸೊ ಅದು ನಮ್ಮ ತಲೆಯಲ್ಲಿ ಇರಬೇಕು ಯಾವಾಗಲೂ. ಓಕೆನಾ? ಆವಾಗ ಇದು ಪ್ರಾಪರಾಗಿ ವರ್ಕ್ ಆಗುತ್ತೆ. ಸುಮಾರು ಕಡೆ ಏನು ಮಾಡ್ತಾರೆ ಅಂದರೆ ಜಂಪ್ ಮಾಡಿಬಿಡ್ತಾರೆ. ಇದನ್ನು ಈ ಕೆಲವು ಶ್ಲೋಕಗಳನ್ನು ಜಂಪ್ ಮಾಡಿಬಿಡ್ತಾರೆ. ಇಲ್ಲ ಅಂದರೆ ಜಸ್ಟ್ ಒಂದೆರಡು ಲೈನ್ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಜಂಪ್ ಮಾಡಿಬಿಡ್ತಾರೆ. ಇಲ್ಲ ಅಂದರೆ ಭಯದಿಂದ ಎಕ್ಸ್ಪ್ಲೈನ್ ಮಾಡ್ತಾರೆ. ಭಯ ಪಡುವಂಥ ಅಗತ್ಯ ಇಲ್ಲವೇ ಇಲ್ಲ. ಓಕೆನಾ? ನೀವು ನಿಮ್ಮ ತಾಯಿಯನ್ನು ನೋಡ್ತಾ ಇದ್ದೀರಾ, ಅಥವಾ ತಾಯಿಯ ಬಗ್ಗೆ ಓದ್ತಾ ಇದ್ದೀರಾ, ಅಥವಾ ಲಲಿತೆ ಬಗ್ಗೆ ಓದ್ತಾ ಇದ್ದೀರಾ. ಭಯ ಪಡುವಂಥ ಅಗತ್ಯ ಇಲ್ಲ. ಯಾವ ದೇವಿನೂ ಶಾಪ ಕೊಡಲ್ಲ ನಿಮಗೆ. ಓಕೆ? ಇರೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಮೂರು ವಿಧದಲ್ಲೂ ನೋಡ್ಬೋದು. ಸತ್ವಗುಣ ಮೇಜರ್. ಓಕೆ? ಇಲ್ಲ ಅಂದರೆ ನೀವೇನು ಅಧಮಾಧಿಕಾರಿಗಳಾಗ್ತೀರಾ, ಇಲ್ಲಾಂದರೆ ಮಧ್ಯಮಾಧಿಕಾರಿಗಳಾಗ್ತೀರ. ಯೋಗದಲ್ಲೂ ನಿಮಗೆ ಗೊತ್ತಿರಬಹುದು, ಯೋಗದಲ್ಲಿ ಮಂದ, ಮಧ್ಯಮ ಮತ್ತು ಉತ್ತಮ ಅಂತ ಇದೆ. ಯೋಗದಲ್ಲಿ ಪರಿಣಿತಿಯನ್ನು ಹೊಂದಬೇಕಾದ್ರೆ ಮೂರು ಜನ ಅವರು ಅಲ್ಲೂ ಅಷ್ಟೇ, ಮಂದ, ಮಧ್ಯಮ, ಅಧಮ ಅಂತ. ಅಧಮ ಅವನಿಗೆ ಯೋಗದಲ್ಲಿ ಸಿದ್ಧಿ ಬರಬೇಕಾದ್ರೆ ಸುಮಾರು 12 ವರ್ಷಗಳ ಕಾಲ ಬೇಕು, ಹಠಯೋಗದಲ್ಲಿ ಹೇಳಿರೋವಂಥದ್ದು. ಓಕೆನಾ? ಮಧ್ಯಮ ಅವನು ಅಂದರೆ ಇವಾಗ ಅವನು IIT ಪಾಸ್ ಆಗಿದ್ದರೆ, ಅವನು ದಡ್ಡ ಮುಂಡಿದ ನಂತರ ಇಲ್ಲೇ ಮಾಮೂಲಿಯಾಗಿ ಇದ್ದರೆ 12 ವರ್ಷ ಬೇಕಾಗತ್ತೆ ಅವನು ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ. ಅದೇ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಓದ್ತಾನೆ, ಒಳ್ಳೆ ನಾಲೆಜ್ ಇದೆ, ಮಧ್ಯಮದಲ್ಲಿ ಇದ್ದರೆ ಅವ್ನಿಗೆ 6 ವರ್ಷ ಬೇಕಾಗತ್ತೆ ಯೋಗದಲ್ಲಿ ಸಿದ್ಧಿ ಪಡೆಯೋದಕ್ಕೆ. ಅದೇ ಇವಾಗ IIT ಪಾಸ್ಡ್ ಔಟು ಒಳ್ಳೆ ನಾಲೆಜಬಲ್ಲು ಅಂದರೆ 3 ವರ್ಷ ಸಾಕು. ಸೊ ಅದು ಅಷ್ಟೇ, 3 ಸ್ಟೇಜ್ಗಳಲ್ಲಿ ನಿಮಗೆ ಜ್ಞಾನ ಕೂಡ ಬರ್ತಾ ಹೋಗುತ್ತೆ. ಇಲ್ಲೂ ಹಾಗೆ ಜ್ಞಾನ ಕೂಡ ಬರ್ತಾ ಹೋಗುತ್ತೆ. ಯಾವತ್ತೂ ನಾನು ಹೇಳಿದ್ನಲ್ಲ, ಇಂಥದ್ದೆಲ್ಲ ಕೆಲವು ಓದಬೇಕಾದ್ರೆ ಜಸ್ಟ್ ಕೀಪ್ ಇಟ್ ಎ ಡಾಕ್ಟರ್ ಮೈಂಡ್. ಓಕೆನಾ? ದಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ಒಬ್ಬ ಡಾಕ್ಟರನ್ನು ತಲೆಯಿಟ್ಕೊಳ್ಳಿ, ಒಬ್ಬ ನರ್ಸನ್ನು ತಲೆಯಿಟ್ಕೊಳ್ಳಿ, ಒಬ್ಬರು ಡಾಕ್ಟರನ್ನು ತಲೆ ಇಟ್ಕೊಳ್ಳಿ. ಸೊ ಆ ಥರ ಓದ್ತಾ ಹೋಗ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ, ಸೊ ದೆನ್ ಇದೆಲ್ಲ ಯಾವುದೇ ಓದಿದ್ರೂ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಕನ್ಫ್ಲಿಕ್ಟ್ಸಲ್ಲಿ ಬೀಳ್ತೀರ. ಯಾಕೆ ಹಿಂಗೆ, ಇದಕ್ಕೆ ಯಾಕೆ, ಇದು ಯಾಕೆ ಹಿಂಗೆ ಹೇಳಿದ್ದಾರೆ, ಇದು ಯಾಕೆ ಹಿಂಗೆ ಬಂತು ಇಲ್ಲಿ, ಇದೆಲ್ಲ ಹೇಳ್ತಾರಾ, ಅದು ಮೊದಲಿಂದ ನಾವು ಅದು ಕೇಳಿಲ್ಲದೆ ಇರೋದ್ರಿಂದ ಅದೆಲ್ಲ ಹೇಳ್ತಾರಾ ಅಂತ. ಸೊ ಆ ಕಾರಣದಿಂದ ಈ ಕೆಲವು ಕಾನ್ಸೆಪ್ಟ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ. ಓಕೆನಾ? ಸೊ ಸಾತ್ವಿಕ ಗುಣದಿಂದ ಅದನ್ನು ನೋಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ? ಎಕ್ಸಾಂಪಲ್ಸ್ಗಳು ಕೊಟ್ಟಿದ್ದಾರೆ ಇದಕ್ಕೆ. ಓಕೆನಾ? ಓಕೆ. ಏನಾದ್ರು ಡೌಟ್ಸ್ ಇದೆಯಾ? ಏನಾದ್ರು ಡೌಟ್ಸ್ ಇದ್ದರೆ ಕೇಳಬಹುದು, ಓಪನ್ನಾಗಿ ಕೇಳಬಹುದು. ಆದಷ್ಟು ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಡೌಟ್ಸ್ ಇಟ್ಕೊಂಡು ಮುಂದೆ ಹಂಗೆ ಬೆಳಿಬೇಡಿ. ಯಾವಾಗ ನಿಮಗೆ ಕಷ್ಟ ಬರುತ್ತೆ ಆವಾಗ ದೇವ್ರ ಮೇಲೆ ಕೋಪ ಬರುತ್ತೆ. ದೇವ್ರ ಮೇಲೆ ಕೋಪ ಬಂದಾಗ ಈ ಒಳಗಡೆ ಸೇರ್ಕೊಂಡಿರೋ ಡೌಟ್ಗಳಿರುತ್ತಲ್ಲ ಅವಾಗೆಲ್ಲ ಆಚೆ ಬರುತ್ತೆ. ಅವಾಗೆಲ್ಲ ಆಚೆ ಬಂದು ನೀವು ಒಬ್ರಿಗಲ್ಲ ಇರೋರಿಗೆಲ್ಲ ಅಂದರೆ TV ನಲ್ಲಿ ಕೂತ್ಕೊಂಡು ಬೈಯಕ್ಕೆ ಶುರು ಮಾಡ್ತೀರಾ, ಬಂದವ್ರಿಗೆಲ್ಲ ಹೇಳೋಕ್ಕೆ ಶುರು ಮಾಡ್ತೀರಾ, ಅದಂಗೆ ಇದಂಗಿಲ್ಲ ಅದಂಗಿಲ್ಲ ಅಂತ, ವಿಚ್ ಈಸ್ ನಾನ್ ಸೆನ್ಸ್ ಆ್ಯಕ್ಚುಲಿ. ಸೊ ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಹೇಳಬೇಕು, ಇಲ್ಲ ಅಂದರೆ ಯು ವಿಲ್ ಬಿ ಇನ್ ಟ್ರಬಲ್. ಮುಂದೆ ನೀವು ಟ್ರಬಲ್ ಇರ್ತೀರ, ಮತ್ತು ನೀವು ಕೊಡೋ ಇನ್ಫಾರ್ಮೇಷನು ಬೇರೆಯವ್ರಿಗೆ ಕೊಡೋ ಇನ್ಫಾರ್ಮೇಷನು ಪ್ರಾಬ್ಲಮ್ ಆಗುತ್ತೆ. ನೀವು TV ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಕೆಲವ್ರದ್ದು ಹೆಸರೆಲ್ಲ ಹೇಳೋಕ್ಕಾಗಲ್ಲ, ರೆಕಾರ್ಡ್ ಆಗ್ತಾಯಿದೆ. ಕೆಲವರು ಮೈಸೂರಲ್ಲಿ ಮಹಿಷ ದರ್ಶನ ಮಾಡೋರು, ಅವ್ರು ಮಾತಾಡೋದೆಲ್ಲ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತದು ಏನೇನು ಮಾತಾಡ್ತಾರೆ ಅಂತ. ಸೊ ಅದಕ್ಕೋಸ್ಕರ
ಅದನ್ನ ತಿಳ್ಕೊಂಡು ಕರೆಕ್ಟಾಗಿ ಇದು ಮುಂದುವರಿಯೋಣ ಅಂತ ಅದಕ್ಕೆ ಇದು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಸೊ ಲಾಸ್ಟ್ ಟೈಮ್ ನಾವು ಏನು ಹಾಂ ಇದಕ್ಕೆ ಏನು ಅಪ್ಲೈ ಮಾಡಬೇಕು ಅಂದರೆ ಕೃಷ್ಣನ ಒಂದು ಇದನ್ನೇ ಅಪ್ಲೈ ಮಾಡಬೇಕು. ಕೃಷ್ಣನ ನಿಮ್ಮ ಭಗವದ್ಗೀತೆ ಓದಿರೋರು ಕೃಷ್ಣನ ಇದನ್ನೇ ಅಪ್ಲೈ ಮಾಡಬೇಕು. ಏನು ಮಾಡಬೇಕು? ಅವನು ತಾಮಸಿಕಲ್ಲಿದ್ದರೆ ಅವನಿಗೆ ಏನೋ ಒಂದು ಆಸೆಯನ್ನು ನೋಡಿಸಿ ರಾಜಸಿಗೆ ಕರ್ಕೊಂಡು ಬರಬೇಕು. ರಾಜಸಿಕಲ್ಲಿದ್ದರೆ ಅವನಿಗೆ ಇನ್ಫಾರ್ಮೇಷನನ್ನು ಕೊಟ್ಟು ಸಾತ್ವಿಕಕ್ಕೆ ಕರ್ಕೊಂಡು ಬರಬೇಕು. ಓಕೆನಾ? ಸೊ ದಟ್ ಈಸ್ ದ ಬೆಸ್ಟ್ ಮೆಥಡ್. ಸೊ ನಿಧಾನಕ್ಕೆ ತಾಮಸಿಕ್ಕಿಂದ ರಾಜಸಿಕ್ಕು, ರಾಜಸಿಕ್ಕಿಂದ ತಾಮಸಿಕ್ಕು. ಸೊ ಇವಾಗ ಅವ್ರು ಹೇಳಿದ್ರು ಸಾತ್ವಿಕೇನು ತಾಮಸಿಕ್ಕಿಂದ ರಾಜಸಿಕ್ಕು. ಸೊ ಅಲ್ಲಿ ಇದಕ್ಕೆ ಏನಂದರೆ ಏನೋ ಹೇಳ್ಬಿಟ್ಟು ಬಿಟ್ಬಿಡೋಕ್ಕಾಗಲ್ಲ. ಸಂಬಡಿ ಹ್ಯಾಸ್ ಟು ಗೈಡ್. ಓಕೆ ಆಯ್ತಪ್ಪ, ನಿಂಗೆ ಅದೇ ಅನ್ನಿಸ್ತಾ ಇದೆಯಾ, ಬಂದು ಹಂಗೆ ನೋಡು. ಓಕೆನಾ? ನಿನ್ನ ಮನಸ್ಸಲ್ಲಿ ಅದೇ ಅನ್ನಿಸ್ತಾ ಇದೆಯಾ, ಬಂದು ಹಂಗೆ ನೋಡು. ಆ ಬಂದು ನೋಡಿದಾಗ ಇನ್ಫಾರ್ಮೇಷನ್ ನಾನು ಕೊಟ್ಟು ರಾಜಸಿಕ್ ತಳ್ಳಬೇಕು. ಓಕೆ, ರಾಜಸಿಕಲ್ಲಿ ಮತ್ತೆ ಅವ್ನು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ದೆನ್ ಇನ್ಫಾರ್ಮೇಷನ್ ಕೊಟ್ಟು ಸಾತ್ವಿಕ ಬುದ್ಧಿಗೆ ತರಬೇಕು. ದಟ್ ಈಸ್ ದ ಬೆಸ್ಟ್. ಬಾಂಡೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲದಕ್ಕೂ ಒಬ್ಬ ಗುರು ಬೇಕಾಗ್ತಾನೆ. ಯಾಕೆ ಅಂದರೆ ಈ ಕಾರಣದಕ್ಕೆ ಅದಕ್ಕೆ ನಿಮ್ಗೆ ಇದು ಹೇಳ್ಕೊಡೋದು, ಗುರು ಪಿತಾ ಗುರುರ್ ಮಾತಾ ಗುರುರ್ ದೇವೋ ನ ಸಂಶಯ. ಗುರುವೇ ತಂದೆ, ಗುರುವೇ ತಾಯಿ, ಗುರುನೇ ದೇವರು. ಸೊ ಅವನಿಲ್ಲದೆ ಏನು ಮಾಡೋಕ್ಕೂ ಆಗಲ್ಲ. ಯಾಕೆ ಅಂದರೆ ಈ ಕಾನ್ಫ್ಲಿಕ್ಟ್ಸ್ಗಳು ಬಂದಾಗ ಗುರು ಈಸ್ ದ ಪರ್ಸನ್ ಹೂ ಹೆಲ್ಪ್ಸ್. ಗುರು ಎಲ್ಲ ನಾನು ಸುಮಾರು ಜನ ಅದು ಒಂದು ಕನ್ಫ್ಯೂಷನಲ್ಲಿದ್ದಾರೆ. ಏನಂದರೆ ಫಾರ್ ಎಕ್ಸಾಂಪಲು ಗುರುಗೆ ಚೆನ್ನಾಗಿ ಲಲಿತಾ ಸಹಸ್ರನಾಮ ಬರಬೇಕು, ಗುರುಗೆ ಚೆನ್ನಾಗಿ ತ್ರಿಶತಿ ಬರಬೇಕು, ಗುರುಗೆ ಚೆನ್ನಾಗಿ ಅದು ಬರಬೇಕು, ಅವನು ಅದರಲ್ಲಿ ಡಾಕ್ಟ್ರೇಟ್ ಮಾಡಿದರೆ ಗುಡ್, ಬಟ್ ಕಂಪಲ್ಸರಿ ಇಲ್ಲ. ಗುರುದ ಕೆಲಸ ಏನು, ಅವನಿಗೆ ನಿಮಗೆ ಹೇಳ್ಕೊಡೋಕುವಂತಹ ಕೆಲಸ ಅಲ್ಲ. ಅಂದರೆ ಕುಟ್ಕೊಂಡು ಮೀನಿಂಗೆಲ್ಲ ಹೇಳ್ಕೊಡುವಂಥ ಕೆಲಸ ಅಲ್ಲ. ಮಾಡಿದ್ರೆ ಒಳ್ಳೆಯದೇ, ತಪ್ಪಲ್ಲ. ಮೇನ್ ಗುರು ಕೆಲಸ ಗಕಾರೋ ಅಂಧಕಾರತ್ವ ರುಕಾರೋ ತನ್ನಿವಾರಕ. ನಿಮಗೆ ಬಂದಿರುವಂತಹ ಅಂಧಕಾರವನ್ನು ಕ್ಲಿಯರ್ ಮಾಡಬೇಕು. ಗುರು ಕೆಲಸ ಅದಷ್ಟೇ. ಓಕೆನಾ? ಅದಕ್ಕೆ ಯಾವತ್ತು ಗುರು ನಿಮ್ಮ ಇದರಲ್ಲೇ ನೀವು ಓದೋ ಇದರಲ್ಲೇ ಫುಲ್ಲು ಪರಿಣಿತಿ ಹೊಂದಿರಬೇಕು ಅನ್ನೋದೇನಿಲ್ಲ. ಏನು ಅಂದರೆ ನಿಮಗೆ ಬರುವಂತಹ ಅಂಧಕಾರವನ್ನು ಅಥವಾ ಏನೋ ಒಂದು ಕನ್ಫ್ಯೂಷನ್ಸ್ ಬರುತ್ತೆ, ಕನ್ಫ್ಲಿಕ್ಟ್ಸ್ ಬರುತ್ತೆ, ಡೌಟ್ಸ್ ಬರುತ್ತೆ, ಅದನ್ನು ತನ್ನಿವಾರಕ ಅಷ್ಟೇ. ಕತ್ತಲೆಯಿಂದ ಬೆಳಕಿಗೆ ತರಬೇಕು ಅವನು. ಅದು ಗುರು ಕೆಲಸ. ಓಕೆ, ಅದು ತುಂಬ ಇಂಪಾರ್ಟೆಂಟು, ಗುರುವಿನ ಇಂಪಾರ್ಟೆಂಟು. ಸೊ ಕೆಲವುದಕ್ಕೆ ಗುರುವಿನ ಇದು ಬೇಕೇ ಬೇಕು. ಅವರು ಅದರಿಂದನೇ ಅರ್ಥ ಮಾಡಿಕೊಂಡು ಅದನ್ನೇ ಕ್ಲಾರಿಟಿಗಳು ಬರ್ತಾ ಹೋಗೋದು. ಯಾಕೆಂದರೆ ಎಲ್ಲರದು ಏನಾಗುತ್ತೆ ಅಂದರೆ ಯೋಗದಲ್ಲಿ ಯೋಗ ವಿಘ್ನಗಳು ಅಂತ ಓದಿದ್ದಾರೆ. ಒಂದೊಂದು ಲೆವೆಲ್ಗೆ ಬಂದು ನಿಂತು ಬಿಡುತ್ತೆ, ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಕ್ಕಾಗಲ್ಲ. ಏನೇ ಒಂದು ವಿಷಯ, ಏನೋ ಒಂದು ಕಲಿತಾ ಇದ್ದೀರಾ ಅಂದ್ಕೊಳ್ಳಿ, ಅಥವಾ ಯೋಗ ಕಲಿತಾ ಇದ್ದೀರಾ ಅಂದ್ಕೊಳ್ಳಿ, ಅಥವಾ ಇನ್ನೊಂದೇನೋ ಕಲಿತಾ ಇದ್ದೀರಾ ಅಂದ್ಕೊಳ್ಳಿ, ಒಂದು ಲೆವೆಲ್ಗೆ ಬಂದು ನಿಂತು ಬಿಡುತ್ತೆ. ಆ ನಿಂತಿದ್ದು ಮುಂದಕ್ಕೆ ಹೋಗಲ್ಲ. ಆ ಮುಂದಕ್ಕೆ ಹೋಗದೇ ಇದ್ದಾಗ ಯು ನೀಡ್ ಟು ಬ್ರೇಕ್. ಅದು ನಾನು ಬೆಳಗ್ಗೆ ಯಾರಿಗೋ ಹೇಳ್ತಾ ಇದ್ದೆ, ಮುಂದೆ ಬರುತ್ತೆ ನಿಮಗೆ ಬ್ರಹ್ಮಗ್ರಂಥಿ ವಿಭೇದಿನಿ, ವಿಷ್ಣುಗ್ರಂಥಿ ವಿಭೇದಿನಿ, ರುದ್ರಗ್ರಂಥಿ ವಿಭೇದಿನಿ ಅಂತ ಶ್ಲೋಕಗಳು ಬರುತ್ತೆ. ಓಕೆನಾ? ಆ ಸೈಕಾಲಜಿಕಲ್ ಬ್ಯಾರಿಯರ್ನ ಬ್ರೇಕ್ ಮಾಡಿಸೋದು ಗುರು. ಆ ಸೈಕಾಲಜಿಕಲ್ ಬ್ಯಾರಿಯರ್ನ ಬ್ರೇಕ್ ಮಾಡಿಸೋದು ಗುರು. ನಾನು ನಿಮ್ಗೆ ಹೇಳ್ತಾ ಇರ್ತೀನಲ್ಲ, ಒಂದು ಲೈನ್ ದಾಟಬೇಕು, ಕೆಲವು ಸಲ ಒಂದು ಲೈನ್ ದಾಟಬೇಕು ಅಂತ ಆ ಸೈಕಾಲಜಿಕಲ್ ಬ್ಯಾರಿಯರ್ ಇರುತ್ತೆ. ಆ ಬ್ಯಾರಿಯರು ದಾಟಬೇಕು ಅಂದರೆ ಅದು ಗುರು ಹೆಲ್ಪ್ ಮಾಡ್ತಾನೆ. ಆ ಬ್ಯಾರಿಯರ್ನ ದಾಟಿಸ್ಬೇಕು, ಅದು ದಾಟಿಸೋದು ಗುರು. ಸೊ ಆ ಗುರು ಆ ಕೆಲಸವನ್ನು ಮಾಡಬಲ್ಲ. ಸೊ ಅಂಥವನು ಗುರು. ಪಕ್ಕ ಏನು 100% ವ್ಯಾಕರಣ ಗೊತ್ತಿರಬೇಕು ಆ ಥರದ್ದೇನಿಲ್ಲ. ಗುರು ಅಂದರೆ ಆ ಅಂಧಕಾರವನ್ನು ನಿವಾರಣೆ ಮಾಡೋನು ಗುರು. ಸೊ ಆ ಗ್ರಂಥಿಗಳನ್ನು ಭೇದನೆ ಮಾಡಿಬಿಟ್ರೆ, ಗ್ರಂಥಿಗಳು ಅಂದರೆ ಇಟ್ಸ್ ಎ ನಾಟ್ ಅಂತ ಕರಿತೀವಿ. ನಿಮಗೆ ಶ್ಲೋಕದಲ್ಲಿ ಬರುತ್ತೆ ಮುಂದೆ, ಬ್ರಹ್ಮಗ್ರಂಥಿ, ವಿಷ್ಣುಗ್ರಂಥಿ ಮತ್ತು ರುದ್ರಗ್ರಂಥಿ. ಈ ಮೂರು ಬ್ರೇಕ್ ಆಗಿಬಿಟ್ರೆ ದೆನ್ ಜ್ಞಾನ ಅನ್ನೋದು ಬಂದುಬಿಡುತ್ತೆ. ಒಂದು ಸಲ ಜ್ಞಾನ ಅನ್ನೋದು ಬಂದುಬಿಟ್ರೆ ಸೊ ಯು ವಿಲ್ ಗೆಟ್ ಕ್ಲಿಯರ್ ಎವ್ರಿಥಿಂಗ್. ಫಾರ್ ಎವ್ರಿಥಿಂಗ್ ಗುರು ಈಸ್ ರಿಕ್ವೈರ್ಡ್. ಏಕೆಂದರೆ ಅದು ನಮ್ಗೆ ನಾವೇ ನೋಡ್ಕೊಳ್ಳೋದು ಕಷ್ಟ, ಗೊತ್ತಾಗೋದು ಕಷ್ಟ, ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಡ್ತೀವಿ. ಯಾರೋ ಬಂದು ಎತ್ತಬೇಕು, ಅದೇ ಗುರು. ಓಕೆನಾ ಮೇಡಮ್?
So when we are going through that, if we get ಏನಾದರೂ ಮೈಂಡಲ್ಲಿ ಬೇರೆ ಬೇರೆ ಥಾಟ್ಸ್ ಹೋಗ್ತಾ ಇರುತ್ತೆ, ಸೊ ಹೌ ವಿ ವಿಲ್ ಹ್ಯಾಂಡಲ್ ದಟ್ ಅಂತ ಹೇಳ್ತಾರೆ. ಇನ್ನೊಂದ್ಸಲಿ ಕೇಳಿ ಸರ್, ಇಫ್ ವಿ ಆರ್ ತಾಮಸಿಕ್, ನೀವು ಹೇಳಿದ್ರಿ 3 ಥರ ಇದೆ ಗುಣಗಳು. ಸೊ ಇಫ್ ವಿ ಆರ್ ತಾಮಸಿಕ್, ನೀವು ಹೇಳ್ತಿರ್ತೀರಾ ಬಾಡಿ ಪಾರ್ಟ್ಸ್ಗೆ ಹೋಲಿಸಿ ಬೇರೆ ಪ್ಲಾಂಟ್ಸು, ಹರ್ಬ್ಸು, ಫ್ಲವರ್ಸು, ಇನ್ನೊಂದೇನೋ ಪಕ್ಷಿ ಪ್ರಾಣಿ ಏನೋ ಅಂತ ಹೇಳ್ತೀರಾ. So when you are saying in that way, if my mind goes into a different tamasic way ನಾನು ಹೋದಾಗ, how we will handle it ಅಂತ. ಎರಡು ಥರನಾದ ಟೆಕ್ನಿಕ್ಸ್ ಇದೆ ಇದಕ್ಕೆ, 2 ಥರನಾದ ಟೆಕ್ನಿಕ್ಸ್. ಇವಾಗ ನನ್ನ ಮುಂದೆ ಒಂದು ಗುಲಾಬ್ ಜಾಮೂನ್ ಇದೆ, ಅಥವಾ ಜಾಮೂನ್ ಇದೆ, ಅಥವಾ ರಸಗುಲ್ಲ ಇದೆ, ಓಕೆನಾ. ಆ ರಸಗುಲ್ಲವನ್ನು ನಾನು ತಿಂದು, ಓಕೆನಾ, ಐ ಶುಡ್ ನೋ ವಾಟ್ ಈಸ್ ದಟ್ ರಸಗುಲ್ಲ. ದಟ್ ಈಸ್ ಒನ್ ಮೆಥಡ್. ಓಕೆ. ಇನ್ನೊಂದು, ಅದು ನಿಮ್ಮ ಮನಸ್ಸಿಗೂ ಕೂಡ ಸಿಗದೇ ಇರೋ ಜಾಗದಲ್ಲಿ ಇಟ್ಬಿಡ್ಬೇಕು. ಓಕೆ, ಮನಸ್ಸಿಗೂ ಸಿಗದೇ ಇರೋ ಜಾಗದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡಿ, ಯಾವುದೋ ಒಂದು ಆಶ್ರಮಕ್ಕೆ ಹೋಗ್ಬಿಟ್ವಿ ಅಂದ್ಕೊಳ್ಳಿ. ಸೊ ಆಶ್ರಮದಲ್ಲಿ ಏನಾಗುತ್ತೆ, ನಿಮಗೆ ಉಪ್ಪು ಖಾರ ಎಲ್ಲ ಕಮ್ಮಿ ಆಗಿಬಿಡುತ್ತೆ, ಓಕೆನಾ. ಉಪ್ಪು ಖಾರ ಎಲ್ಲ ಕಮ್ಮಿ ಆದಾಗ ನಿಮ್ಗೆ ಅದೇ ಫುಡ್ ಚೆನ್ನಾಗಿದೆ ಅನಿಸ್ಬಿಡುತ್ತೆ, ಓಕೆನಾ. ಮತ್ತು ಮನೆಗೆ ಬಂದು ಮಾಮೂಲಿ ಊಟ ಮಾಡಿದ್ರೆ, ಅಯ್ಯಪ್ಪ ಏನು ಇಷ್ಟೊಂದು ಖಾರ ಹಾಕಿದ್ಯಾ ಅನ್ಸುತ್ತೆ ಅಲ್ವಪ್ಪ. ಕನ್ಯಾಕುಮಾರಿದು ಎಲ್ಲ ವ್ಯಾಸ ಅದು ಅಲ್ವಾ, ಎಷ್ಟೊಂದು ಖಾರ ಹಾಕಿದ್ಯಾ ಅನಿಸುತ್ತೆ. ಸೊ ಆ ಥರ ಏನು ಅಂದರೆ, ಒಂದು ತಿಂದು ಏನು ಅದು ಅಂತ ತಿಳ್ಕೊಂಬಿಡಿ, ಇಲ್ವಾ. ಯು ಜಸ್ಟ್ ಲಿವ್ ಇಟ್, ಯು ಶುಡ್ ನಾಟ್ ಟರ್ನ್ ದಟ್ ಸೈಡ್. ಎಲ್ಲೋ ದೂರದಲ್ಲಿ ಹೋಗ್ಬಿಡ್ಬೇಕದು. ಸೊ ಆ ಥರ 2 ದಾರಿ ಇದೆ. ಈ 2 ದಾರಿನಲ್ಲಿ ಯಾವುದು ಬೇಕಾದರೂ ಚೂಸ್ ಮಾಡ್ಕೋಬೋದು. ಅದು ತಪ್ಪು, ಇದು ಸರಿ, ಆ ಥರದ್ದು ಏನೂ ಇಲ್ಲ. ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಬಟ್ ಒಬ್ಬ ಗುರು ಇರಬೇಕು. ಯಾಕೆ ಅಂದರೆ ತಿಂದು ಎಲ್ಲೋಗ್ಬಿಡತ್ತೆ ದಾರಿ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಕೌಲಶಾಸ್ತ್ರದಲ್ಲೂ, ಸಮಯಶಾಸ್ತ್ರದಲ್ಲೂ, ವಾಮಾಚಾರದಲ್ಲೂ ಇಲ್ಲೂ ಅಷ್ಟೇ. ಏನು ಅಂದರೆ, ಯು ಶುಡ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ಸಮಥಿಂಗ್ಸ್. ಒಂಚೂರು ಮಿಸ್ ಆಯಿತು ಅಂದರೆ ನಿಮ್ಮ ದಾರಿ ತಪ್ಪಿಬಿಡತ್ತೆ. ಒಂದು ಉದಾಹರಣೆಗೆ, ಒಂದು ಸ್ವಾಮಿ ರಾಮ ಅಂತ ಒಬ್ಬರು ಸಂತರು, ಹಿಮಾಲಯದಲ್ಲಿದ್ದವರು ಸುಮಾರು, ಸ್ವಾಮಿ ರಾಮ ಅವರು ಇದೇ ಥರ ಒಂದು ಏನು ಅಂದರೆ, ಸ್ವಾಮಿ ರಾಮ ಅವರು ಕಲಿಯಕ್ಕೆ ಹೋಗಿರ್ತಾರೆ. ಹುಡುಗ, ಇನ್ನೂ ಒಂದು 15-18 ವರ್ಷದ ಹುಡುಗ ಕಲಿಯಕ್ಕೆ ಹೋಗಿರ್ತಾರೆ. ಕಲಿಯಕ್ಕೆ ಹೋಗಿದ್ದಾಗ ಯಾವುದೋ ಗುರುಗಳ ಹತ್ರ ಹೋಗಿರ್ತಾರೆ. ಹೀಗೆ ಎಲ್ಲೋ ಸ್ವಾಮಿರಾಮ್ ಅವರೆಲ್ಲೋ ಹೋಗಿ ಬರ್ತಾ ಇರ್ತಾರೆ. ಯಾವುದೋ ಇನ್ನೊಬ್ಬರು ಅಲ್ಲಿ ನಾಗ ಸಾಧುನೋ ಯಾರೋ ನಿಂತಿರ್ತಾರೆ. ಬಾಯಿಂದ ಬೆಂಕಿ ಉಗುಳ್ತಾ ಇರ್ತಾರೆ. ನೀವೆಲ್ಲ ಮಹಾಕುಂಭದಲ್ಲಿ ನೋಡಿರ್ತೀರ, ಓಕೆನಾ, ವೀಡಿಯೋಗಳಲ್ಲಿ. ಇವರು ಬಾಯಿಂದ ಬೆಂಕಿ ಉಗುಳ್ತಾ ಇರ್ತಾರೆ. ಸ್ವಾಮಿರಾಮ್ ಅವ್ರಿಗೆ ನೋಡಿ ಶಾಕ್ ಆಗಿಬಿಡುತ್ತೆ, ಇದೇನಿದು ಬಾಯಿಂದ ಬೆಂಕಿ ಉಗುಳ್ತಾ ಇದ್ದಾರೆ, ನಮ್ಮ ಗುರು ನಮ್ಗೆ ಹೇಳ್ಕೊಟ್ಟೇ ಇಲ್ವಲ್ಲ ಇದು ಅಂತ ಡೌಟ್ ಬರುತ್ತೆ. ಅವನು ತುಂಟ, ಸ್ವಾಮಿರಾಮ ಏನು ಇದಲ್ಲ, ಏನೋ ತುಂಬ ಸಾಧು ಏನಲ್ಲ, ತುಂಟ, ಬರೀ ಸ್ವಲ್ಪ ಜಾಸ್ತಿ ತುಂಟಾರೆ. ಸೊ ಅನಿಸ್ಬಿಡತ್ತೆ. ಡೈರೆಕ್ಟಾಗಿ ಗುರು ಹತ್ರ ಹೋಗ್ತಾರೆ. ಗುರುಗಳೇ, ನೀವು ನನಗೆ ಹೇಳ್ಕೊಟ್ಟೇ ಇಲ್ಲ ನೀವು ಇದಂತ. ಏನು ಇದು ಬಾಯಿಂದ ಬೆಂಕಿ ಉಗುಳ್ತಾ ಇದ್ರು ಅವರು. ಆಮೇಲೆ ಅವ್ರನ್ನ ನೋಡಿದ ತಕ್ಷಣ ಅವ್ರನ್ನ ಕೇಳಿರ್ತಾರೆ, ನನಗೆ ಹೇಳ್ಕೊಡ್ತೀರಾ ಇದು ಅಂತ ಕೇಳಿರ್ತಾರೆ. ಆಯಿತು, ಹೇಳ್ಕೊಡ್ತೀನಿ ಬಾ ಅಂತ. ಬಟ್ ನೀನು ನನ್ನ ಶಿಷ್ಯನಾಗಿ ಬರಬೇಕು, ನಾನು ಬಂದರೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಸ್ವಾಮಿರಾಮ ಅವ್ರ ಗುರುಗಳ ಹತ್ರ ಹೋಗಿ ಹೆಂಗೆ ಹೇಳ್ತಾರೆ, ಅವ್ರು ನಾನು ಮಾತಾಡ್ಕೊಂಬಂದಿದ್ದೀನಿ, ಅವ್ರು ನಂಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಬಾಯಲ್ಲಿ ಬೆಂಕಿ ಉಗುಳೋದು ಹೆಂಗೆ ಅಂತ. ನಾನು ಅಲ್ಲೋಗ್ತೀನಿ, ಅವ್ರಿಗೆ ಶಿಷ್ಯನಾಗಿ ಹೋಗ್ತೀನಿ ಅಂತ. ಆಯ್ತಪ್ಪ, ಗುರುಗಳೇನಂತಾರೆ, ಆಯ್ತಪ್ಪ ನಿಂಗೆ ಇಲ್ಲ ಆಗ್ತಾಯಿಲ್ಲ, ಅಲ್ಲಿ ಕಲಿತೀನಿ ಅಂದರೆ ಹೋಗಿ ಕಲ್ತ್ಕೊಂಡು ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅವರೊಂದು ಕೇಳ್ತಾರೆ ಸ್ವಾಮಿರಾಮ ಅವ್ರ ಗುರುಗಳು, ನೀನು ಆಯಿತು ನೀನು ಕಲ್ತ್ಕೋ, ಬಟ್ ನನಗೂ ಅವ್ರನ್ನ ನೋಡಿಸು, ನನಗೂ ನೋಡಬೇಕು ಅನ್ನೋ ಆಸೆ ಆಗಿದೆ ಅಂತಾರೆ. ಆಯಿತು ಅಂದ್ಬಿಟ್ಟು, ಬನ್ನಿ ಕರ್ಕೊಂಡು ಹೋಗ್ತೀನಿ, ನೀನು ಬಾಯಲ್ಲಿ ಹೆಂಗೆ ಬೆಂಕಿ ಉಗುಳ್ತಾ ಇದ್ರು ಗೊತ್ತಾ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಆ ಕಡೆ ನಿಂತಿರ್ತಾರೆ. ನೋಡಿ ಇವರೇ ಅಂತ ನೋಡಿಸ್ತಾರೆ. ಅವರು ಯಪ್ಪ ಆ ಹಳೆ ಗುರು ಇನ್ನೊಬ್ಬರು ಬಾಯಿ ಬೆಂಕಿ ಉಗುಳ್ತಾ ಇದ್ದವ್ರು ಇವರು ನೋಡಿಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನೆ. ಸಾಷ್ಟಾಂಗ ನಮಸ್ಕಾರ ಇವ್ರಿಗೆ, ಸ್ವಾಮಿರಾಮ ಅವ್ರಿಗೆ ತಲೆ ಏನಿದು, ಇವ್ರು ನೋಡಿದ್ರೆ ಇಷ್ಟು ಸಾಧನೆ ಮಾಡಿದ್ದಾರೆ, ಈ ನಮ್ಮ ಗುರುಗಳಿಗೆ ಊದು ಕಾಲಿಗೆ ಬೀಳ್ತಾ ಇದ್ದಾರಲ್ಲ ಏನು ಅಂದರೆ, ಅವ್ರು ನೋಡಿದ್ರು ಒಂದ್ಸಲಿ ಅವ್ರ ಶಿಷ್ಯನೇ ಆಗಿರ್ತಾರೆ. ಆಮೇಲೆ ಅವ್ರು ಕೇಳ್ತಾರೆ, ಎಷ್ಟು ವರ್ಷ ನೀನು ಸಾಧನೆಗೆ ತೊಗೊಂಡಪ್ಪ ಇದು ಬಾಯಲ್ಲಿ ಬೆಂಕಿ ಉಗುಳೋದಕ್ಕೆ ಅಂತ. ಅವರು ಹೇಳ್ತಾರೆ, ಎಷ್ಟೋ 8 ವರ್ಷನೋ 5 ವರ್ಷನೋ ಏನೋ ಹೇಳ್ತಾರೆ, ಅಷ್ಟು ವರ್ಷ ನನಗೆ ಪ್ರಾಕ್ಟೀಸ್ ಮಾಡಿದೆ ಬಂತು ಅಂತ. ಆಮೇಲೆ ಸ್ವಾಮಿರಾಮ ಅವ್ರಿಗೆ ಹೇಳ್ತಾರೆ, ಒಂದು ಬೆಂಕಿ ಪಟ್ಟಣ ತೊಗೊಂಡು ಒಂದು ಬೆಂಕಿ ಕಡ್ಡಿಗೆ ಈರಿದ್ರೆ ಬೆಂಕಿ ಬರುತ್ತೆ, ಇದಕ್ಕೆ ಇಷ್ಟು ವರ್ಷ ಸಾಧನೆ ಮಾಡಬೇಕಾ, ಸಾಧನೆ ಮಾಡಬೇಕಾಗಿರೋದು ಬೇರೆ ಇದೆ, ಬಾ ನೀನು ಅಂತ ವಾಪಸ್ ಕರ್ಕೊಂಡು ಹೋಗ್ತಾರೆ ಸ್ವಾಮಿರಾಮ ಅವ್ರನ್ನ. ಓಕೆನಾ. ಸೊ ಗುರು ಇಲ್ಲಿ ಇವಾಗ ನೋಡಿ, ಅಕಸ್ಮಾತ್ ಗುರು ಬಿಟ್ಬಿಟ್ಟಿದ್ರು ಅವ್ರನ್ನ,
ಹೋಗ್ಬಿಡೋರು, ಅವ್ರ ಹಿಂದೆ ಹೋಗ್ಬಿಡೋರು. ಅವ್ರ ಹಿಂದೆ 5-6 ವರ್ಷನೋ 8 ವರ್ಷ ಆದಮೇಲೆ ಬೆಂಕಿ ಉಳ್ಕೊಂಡು ಕೂತಿರೋರು. ಸ್ವಾಮಿ ರಾಮ್ ಅವ್ರ ಬುಕ್ಕೇ ಬರಿತಾ ಇರಲಿಲ್ಲ. ಅವ್ರ ಬುಕ್ ಇದೆ, ಹಿಮಾಲಯದ ಸಾಧುಗಳ ಸನ್ನಿಧಿ ಇಲ್ಲಿ ಅಂತ ಒಂದು ಬುಕ್ ಇದೆ. ಅವ್ರ ಬುಕ್ಕು ಬರಿತಾ ಇರಲಿಲ್ಲ, ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ, ಬರೀ ಬೆಂಕಿ ಉಳ್ಕೊಂಡು ಕೂತಿರೋರು. ಸೊ ಅದಕ್ಕೆ ಇದಕ್ಕೆ ಗುರು ಬೇಕಾಗಿರೋದು, ವೈ ಗುರು ಅನ್ನೋದಕ್ಕೆ ಇದಕ್ಕೆ ಗುರು ಬೇಕಾಗಿರೋದು. ಓಕೆನಾ? ಸೊ ಇಲ್ಲಿ ಲಾಸ್ಟ್ ಟೈಮ್ ಏನು ಇದು ನೋಡಿದ್ವಿ, ಕರ್ಪೂರ ವೀಟಿ ಕಾಮೋದ ಆಯಿತು. ಇವಾಗ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭತ್ಸಿತ ಕಚ್ಚಪಿ ಅಂತ. ನಿಜ ಸಲ್ಲಾಪ ಮಾಧುರ್ಯ ಅಂದರೆ ಮಾತು ಹೇಗಿದೆ ಅಂತ, ಲಲಿತೆಯ ಮಾತು ಹೇಗಿದೆ ಅಂತ. ಯಾವ ಥರ ಇದೆ ಮಾತು ಅಂದರೆ ಕಚ್ಚಪಿ ವೀಣೆಯನ್ನು ತಿರಸ್ಕರಿಸೋ ಥರ ಇದೆ ಅಂತ ಹೇಳ್ತಾರೆ. ಕಚ್ಚಪಿ ಅನ್ನೋದು ಒಂದು ವೀಣೆ, ಅದು ಸರಸ್ವತಿಯ ವೀಣೆ. ಓಕೆನಾ? ನೀವೆಲ್ಲ ಕೆಲವರು ಮಾತಾಡೋದು ಕೇಳಿರ್ತೀರ, ಎಷ್ಟು ಚೆನ್ನಾಗಿದೆಯಪ್ಪ ಅವ್ರು ಮಾತಾಡೋದು, ಸರಸ್ವತಿನೇ ಬಾಯಿನಲ್ಲಿ ನುಳಿತಾ ಇದ್ದಾಳೆ ಅಂತ ಅನಿಸುತ್ತೆ ಅಂತ ಯೂಶ್ವಲಿ ಕೆಲವರು ಹೇಳೋದನ್ನು ಕೇಳಿದ್ದೀರ. ನೋಡಿ, ಸರಸ್ವತಿ ಹತ್ರ ಇರೋ ವೀಣೆ, ಸರಸ್ವತಿ ನುಡಿಸ್ತಾ ಇರೋವಂಥ ವೀಣೆ ಶಬ್ದ ಅಷ್ಟು ಚೆನ್ನಾಗಿರುತ್ತೆ ಮಾಧುರ್ಯವಾಗಿ. ಲಲಿತಾದೇವಿ ಮಾತಾಡಿದ್ರೆ ಅದನ್ನೇ ತಿರಸ್ಕರಿಸೋ ರೀತಿಯಲ್ಲಿದೆಯಂತೆ ಕಚ್ಚಪಿ ಅಂತ ಹೇಳಿ. ವಾಯ್ಸ್ ಕೆಲವರು ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರೋಣ ಅನಿಸುತ್ತೆ, ಕೆಲವರು ತುಂಬ ಸಾಫ್ಟಾಗಿ ಮಾತಾಡ್ತಾ ಇರ್ತಾರೆ, ಕೇಳ್ತಾನೇ ಇರೋಣ ಅನಿಸುತ್ತೆ. ದ ವಾಯ್ಸ್. ಸೊ ಸೊ ಆ ಕಚ್ಚಪಿ ವೀಣೆ ನುಡಿಸಿದ್ರೆ ಒಂದು ಸೌಂಡು, ಒಂದು ಮಾಧುರ್ಯ ಬರ್ತಾ ಇರುತ್ತಲ್ಲ, ಅದನ್ನು ಕೇಳ್ತಾ ಇರೋಣ ಅನಿಸುತ್ತೆ. ಅದನ್ನು ಕೂಡ ತಿರಸ್ಕರಿಸೋ ರೀತಿಯಲ್ಲಿದೆ ಅಂತ, ಆ ಕಚ್ಚಪಿ ವೀಣೆಯನ್ನು ತಿರಸ್ಕರಿಸೋ ರೀತಿಯಲ್ಲಿದೆ ಅಂತ. ಅದೇ ಥರ ನಾರದರ ವೀಣೆ ಹೆಸರು ಮಹತಿ ಅಂತ. ಇದು ಜಸ್ಟ್ ಫಾರ್ ಯರ್ ಇನ್ಫಾರ್ಮೇಷನ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಕೊಟ್ಟಿರೋದು ಸರಸ್ವತಿ ವೀಣೆ ಕಚ್ಚಪಿ. ನಾರದರ ವೀಣೆ ಹೆಸರು ಮಹತಿ ಅಂತ. ರಾವಣಂದು ರುದ್ರವೀಣೆ ಅಂತ. ರುದ್ರವೀಣೆ ಅಂತ. ಹಾಗೆ ಮುಂದಿನ ನಾಮ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ಕಾಮೇಶ ಮಾನಸ. ಮಂದಸ್ಮಿತ ಅಂದರೆ ಮುಗುಳು ನಗೆ ಅಂತ. ನೀವು ಇದಕ್ಕೊಂದು ಉದಾಹರಣೆ ಅಂದರೆ, ಎಲ್ಲರೂ ಒಂದು ಕಡೆ ಬುದ್ಧಂದು ವಿಗ್ರಹ ತಗೊಂಬನ್ನಿ ಅಂದರೆ ಎಲ್ಲರೂ ಹೋಗಿ ಫಸ್ಟ್ ನೋಡೋದೇನು ಹೇಳಿ, ಆ ಸ್ಮೈಲ್ ಇದೆಯೋ ಇಲ್ವೋ ಅಂತ. ನಿಮಗೆ ನೋಡಿ ನೀವು ಕರೆಕ್ಟಾಗಿ ನೀವು ಕಂಬೋಡಿಯಾ ಮತ್ತು ಆ ಬುದ್ಧಿಸ್ಟ್ ಕೆಲವು ಕಂಟ್ರಿಗಳಿಂದ, ಟಿಬೆಟ್ಟು ಆ ಕಡೆಯಿಂದ ತಂದರೆ ಆ ಸ್ಮೈಲ್ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಇದೊಂದಿದೆ ನೋಡಿ, ಅಲ್ಲೊಂದು ಆ ಸ್ಮೈಲು ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಫುಟ್ಪಾತಲ್ಲಿ ಇಟ್ಟಿರ್ತಾರೆ, ಗಮನಿಸ್ಕೊಂಡು ಹೋಗಿ ಬುದ್ಧಂದು, ಆ ಸ್ಮೈಲ್ ಬರೋಲ್ಲ. ನೀವು ಆ ಸ್ಮೈಲ್ ಬರೋದೇ ಇಲ್ಲ. ಅದು ಹೆಂಗೆ ಏನೋ ಟ್ರಿಕ್ಕೋ ಅಥವಾ ಅದು ಏನು ಇದೋ ಅಲೈನ್ಮೆಂಟೋ ನಮಗೆ ಗೊತ್ತಿಲ್ಲ. ನಿಮ್ಗೇನು ಅಂದರೆ ಟಿಬೆಟ್ಟು ಮತ್ತು ಇದು ಕಂಬೋಡಿಯಾ ಆ ಕಡೆಯಿಂದ ತಂದಂತಹ ಬುದ್ಧನ ವಿಗ್ರಹಕ್ಕೂ ಮತ್ತು ನಮ್ಮಲ್ಲಿ ಇಲ್ಲಿ ಸುಮ್ಮನೆ ಫುಟ್ಪಾತ್ಗಳಲ್ಲಿ ಬುದ್ಧನ ಇಟ್ಟಿರೋದಕ್ಕೂ ಜಸ್ಟ್ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಆ ಮಂದಸ್ಮಿತ. ಸೊ ಆ ಥರ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ್. ಆ ಕಾಂತಿ ಪ್ರವಾಹದಲ್ಲಿ, ಆ ಮಂದಸ್ಮಿತ ಅನ್ನೋ ಕಾಂತಿ ಪ್ರವಾಹದಲ್ಲಿ ಮುಳುಗೋಗಿದ್ದಾನೆ ಕಾಮೇಶ್ವರ ಅಂತ. ಅಂದರೆ ಆ ನಗೋದು ನೋಡ್ತಾ ಇದ್ದರೆ, ಆ ಸ್ಮೈಲನ್ನು ನೋಡ್ತಾ ಇದ್ದರೆ, ಆ ಮುಗುಳ್ನಗೆಯನ್ನು ನೋಡ್ತಾ ಇದ್ದರೆ ಅದರಲ್ಲೇ ಮುಳುಗ್ಬಿಟ್ಟಿದ್ದಾನೆ ಅಂತ, ಅದರಲ್ಲೇ ಮುಳುಗ್ಬಿಟ್ಟಿರ್ತಾನೆ ಕಾಮೇಶ್ವರ ಅಂತ. ಅಷ್ಟು ಚೆನ್ನಾಗಿದೆ ಅಂತ. ನಿಜ ಸಲ್ಲಾಪ ಮಾಧುರ್ಯ ಅಂದರೆ ವೀಣೆ ಸೌಂಡು. ಅದೇ ವಿನಿರ್ಭತ್ಸಿತ ಕಚ್ಚಪಿ ಅಂದರೆ, ವಿನಿರ್ಭತ್ಸಿತ ಅಂದರೆ ರಿಜೆಕ್ಟ್ ಮಾಡೋದು. ಕಚ್ಚಪಿ ಅಂದರೆ ವೀಣೆ, ಸರಸ್ವತಿ ವೀಣೆ ಅಂತ ಹೇಳಿದ್ನಲ್ಲ, ಅದನ್ನೇ ರಿಜೆಕ್ಟ್ ಮಾಡಿಬಿಡೋದು ಅಂತ. ಆ್ಯಕ್ಚುಲಿ ಇನ್ನೊಂದು ಸ್ಟೋರಿ ಇದೆ, ಅದು ತುಂಬ ಅಂದರೆ ಇದು ಮಾಡೋಕ್ಕೆ ಹೋಗಲಿಲ್ಲ. ಈ ಲಲಿತಾ ಮಾತಾಡಬೇಕಾದ್ರೆ ಸರಸ್ವತಿ ತನ್ನ ವೀಣೆಯನ್ನು ಹಿಂಗೆ ಸೆರಗ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಕೊಂಡ್ಬಿಟ್ಲಂತೆ. ಅಷ್ಟು ಚೆನ್ನಾಗಿತ್ತು ಅಂತ, ಅಷ್ಟು ಚೆನ್ನಾಗಿತ್ತು. ಸೆರಗ ಹಾಕ್ಬಿಟ್ಟು ಆ ವೀಣೆಯನ್ನು ಹಿಂಗೆ ಸೆರಗ ಹಾಕ್ಬಿಟ್ಟು ಸೈಡಿಗೆ ತಳ್ಕೊಂಡ್ಬಿಟ್ಲಂತೆ. ಅದೊಂದು ಸ್ಟೋರಿ ಹೇಳ್ತಾರೆ, ಕತೆ. ಓಕೆನಾ? ಅನಾಕಲಿತ ಸಾದೃಶ್ಯ ಚುಬುಕಶ್ರೀ ವಿರಾಜಿತ. ಸೊ ಇಲ್ಲಿ ಮಜಾ ನೋಡಿ, ಚೆನ್ನಾಗಿದೆ. ಇದು ಗಲ್ಲದ ವರ್ಣನೆ. ಬಟ್ ಏನು ವರ್ಣನೆ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಅನಾಕಲಿತ ಸಾದೃಶ್ಯ ಅಂದರೆ ಇದನ್ನು ಯಾರೇ ಆಗಲಿ ಶಾರದೆಯಿಂದ ಆರಂಭಿಸಿ ಲಲಿತಾವರೆಗೂ ಇದನ್ನು ವರ್ಣನೆ ಮಾಡೋಕ್ಕೆ ಆಗಿಲ್ವಂತೆ ಯಾರ ಕವಿ ಮೇಲೂ.
ಬಟ್ ಇಲ್ಲಿ ಒಂದು ಚಿಕ್ಕದಾದ ವರ್ಣನೆಯನ್ನು ಕೊಟ್ಟಿದ್ದಾರೆ. ಏನಂದರೆ ಚುಬುಕ ಶ್ರೀ ವಿರಾಜಿತ, ಇಲ್ಲೆಲ್ಲ ಒಂದು ಕಡೆ ವರ್ಣನೆ ಕೊಟ್ಟಿದ್ದಾರೆ. ಹೆಂಗೆ ಅಂದರೆ ಈ ಮಿರರ್ ಬರುತ್ತೆ ನೋಡಿ, ಮಿರರ್ಗೆ ಒಂದು ಪುಟಾಣಿ ಹಿಡಿ ಬರುತ್ತೆ ಗೊತ್ತಾ, ಹಳೆ ಕಾಲದ ಮಿರರ್ ನೀವು ಗಮನಿಸಿರ್ತಾರ, ಆ ಥರ ಇದೆ ಅಂತ ಹೇಳಿದ್ದಾರೆ. ಬಟ್ ಬೇರೆ ಯಾವುದು ತುಂಬ ತುಂಬ ಚೆನ್ನಾಗಿರೋ ವರ್ಣನೆ ಕೊಡೋಕ್ಕೆ ಆಗಿಲ್ವಂತೆ. ಸೊ ಅವರ್ಣನೀಯ ಅಂತ ಈ ಭಾಗ ಅಂದರೆ ಗಲ್ಲ. ಓಕೆನಾ? ಅದಕ್ಕೆ ಏನು ಅಂತ ಹೇಳಿದ್ದಾರೆ ಅಂದರೆ, ಈ ಮದುವೆ ಮನೆಗಳಲ್ಲಿ ಕನ್ನಡಿಗಿಟ್ಟಿರ್ತಾರೆ ನೋಡಿ, ಒಂದು ಮದುವೆ ಹೆಣ್ಣಿಗೆ ಅದಕ್ಕೊಂದು ಹಿಡಿ ಇರುತ್ತೆ ನೋಡಿ ಕೆಳಗಡೆ ಹಿಂಗೆ ಇಟ್ಕೊಳ್ಳೋಂಗೆ, ಸೊ ಅದ್ರ ಥರ ಇದೆ ಅಂತ ವರ್ಣನೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನೇ ಅನಾಕಲಿತ ಸಾದೃಶ್ಯ ಚುಬುಕಶ್ರೀ, ಹೋಲಿಕೆನೇ ಇಲ್ಲದೆ ಇರೋದು ಅಂತ. ಸಾದೃಶ್ಯ ಅಂದರೆ ಹೋಲಿಕೆನೇ ಇಲ್ಲದೆ ಇರೋವಂಥದ್ದು, ಅಷ್ಟು ಕಾಂತಿಯುತವಾಗ್ತಿದೆ ಮತ್ತು ಅಷ್ಟು ಶೋಭಿಸ್ತಾ ಇದೆ ಅಂತ. ಅದು ಚುಬುಕ ಅಂದರೆ ಗಲ್ಲ ಅಂತ. ಚುಬುಕ ಅಂದರೆ ಗಲ್ಲ ಅಂದರೆ, ಶ್ರೀ ಅಂದರೆ ಕಾಂತಿ ಅಂತ, ವಿರಾಜಿತ ಅಂದರೆ ಶೋಭಿಸ್ತಾ ಇದ್ದಾಳೆ ಅಂತ. ಹಾಗೆ ಕಾಮೇಶಬದ್ಧ ಮಾಂಗಲ್ಯ ಸೂತ್ರಶೋಭಿತ ಕಂದರ. ಸೊ ಇಲ್ಲಿ ಕಾಮೇಶಬದ್ಧ ಮಾಂಗಲ್ಯ ಅಂದರೆ ಕಾಮೇಶ ಕಟ್ಟಿರುವಂತಹ ಮಾಂಗಲ್ಯ ಸೂತ್ರ ಅಲ್ಲಿ ಶೋಭಿಸ್ತಾ ಇದೆ ಅಂತ. ಕತ್ತು, ಕಂದರ ಅಂದರೆ ಕತ್ತಿನಲ್ಲಿ ಶೋಭಿಸ್ತಾ ಇದೆ ಅಂತ. ಅದೇ ಸೌಭಾಗ್ಯವಾದ ಆಭರಣ ಆಗಿದೆ ಅಂತ. ಸೊ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಬೇರೆ ಆಭರಣಗಳಿಗೆ ಕಿಮ್ಮತ್ತೇ ಇಲ್ಲ, ಆ ಥರ ಮಾಡಿದೆ ಅಂತ. ಸೊ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಹೇಗಿದೆ ಅಂದರೆ ಬೇರೆ ಆಭರಣ ಇದ್ದರೂ ಲೆಕ್ಕಕ್ಕಿಲ್ಲ, ಆ ಥರ ಆಗಿದೆ ಅಂತ. ಸೂತ್ರಶೋಭಿ ತಕಂದರ ಅಂತ. ಇದರ ಮೇಲೆ ಧ್ಯಾನಿಸುವುದರಿಂದ ಆ ಹೆಣ್ಣು ಮಗುವಿನ ಮಾಂಗಲ್ಯ ಅದು ವೃದ್ಧಿಯಾಗತ್ತಂತೆ. ಓಕೆ, ಅಂದರೆ ವೃದ್ಧಿಯಾಗತ್ತೆ ಅಂದರೆ ಗಂಡನ ಆಯುಸ್ಸು ಜಾಸ್ತಿ ಆಗತ್ತೆ ಧ್ಯಾನಿಸೋದ್ರಿಂದ. ತ್ರಾಟಕ, ಗೇಜಿಂಗ್, ಓಕೆ, ಆ ಮಾಂಗಲ್ಯದ ಮೇಲೆ ಗೇಜಿಂಗ್ ಮಾಡೋದ್ರಿಂದ ಸೊ ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಅದೇ ಕಾಮೇಶಬದ್ಧ ಮಾಂಗಲ್ಯ ಸೂತ್ರಶೋಭಿತ ಕಂದರ. ಕಂದರ ಅಂದರೆ ಕತ್ತಿನ ಭಾಗದಲ್ಲಿ ಇರುವಂಥದ್ದು ಅಂತ. ಅನಾಕಲಿತ ಅಂದರೆ ಅಲ್ಲ, ಏನಂದರೆ ಪಡೆಯೋಕ್ಕೆ ಆಗದೆ ಇರೋದು ಅಂತ. ಅಂದರೆ ದೇ ನಾಟ್ ಏಬಲ್ ಟು ಗೆಟ್ ಇಟ್ ಅಂತ. ಯಾವುದು ಕಂಪೇರ್ ಮಾಡೋದು ಅಂತ ಸಿಗ್ತಾನೇ ಇಲ್ಲ. ಇಲ್ಲಿವರೆಗೂ ಯಾರೂ ಕಂಪೇರ್ ಮಾಡಿಲ್ವಂತೆ. ಸೊ ಸಿಗ್ತಾನೇ ಇಲ್ಲ ಕಂಪೇರ್ ಮಾಡೋದಕ್ಕೆ. ಹಾಗೆ ಮುಂದಿನ ಶ್ಲೋಕ, ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ. ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ, ಭುಜಗಳಲ್ಲಿ ಇರುವಂತಹ ಆಭರಣ ಇದು. ಓಕೆನಾ? ಭುಜಗಳಲ್ಲಿ ಇರುವಂತಹ ಆಭರಣ ಏನಂತಾರೆ ಇದಕ್ಕೆ? ಇಲ್ಲೆಲ್ಲೋ ಇದಕ್ಕೆ ಇದು ವಂಕಿ. ವಂಕಿ, ಓಕೆನಾ? ವಂಕಿ ರೆಡಿ ಆಗ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕದು. ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕದು. ಸೊ ಕನಕಾಂಗದ ಕೇಯೂರ ಯಾವುದರಿಂದ? ಚಿನ್ನದಿಂದ ಮಾಡಿರುವಂಥದ್ದು. ಓಕೆನಾ? ಚಿನ್ನದಿಂದ ಮಾಡಿರುವಂಥದ್ದು. ಕನಕ ಅಂದರೆ ಬಂಗಾರ. ಇಲ್ಲಿ ಯೂಶಲಿ ಏನಾಗುತ್ತೆ ಅಂದರೆ ಅಂಗದ ಮತ್ತು ಕೇಯೂರ ಅನ್ನೋದನ್ನು ಎರಡೆರಡು ಆಭರಣಗಳು ಅಂತ ಅನ್ಕೊತಾರೆ. ಅದು ಎರಡು ಆಭರಣಗಳಲ್ಲ. ಕನಕದ ಬಂಗಾರದಿಂದ ಮಾಡಿರೋವಂಥದ್ದು ಅಂಗದ ಅಂತ ಕರೀತಾರೆ ಅಷ್ಟೇ ಅದನ್ನು. ಓಕೆನಾ? ಬಟ್ ಇದು ಯಾವುದು, ಇದು ಆಭರಣ ಯಾವುದು ಅಂದರೆ ಕೇಯೂರ. ಕೇಯೂರ ಅಂದರೆ ವಂಕಿ. ಓಕೆನಾ? ಸೊ ಇವೆರಡು ಆಭರಣಗಳು. ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅಂದರೆ ಬಾಹುಗಳಲ್ಲಿ ಆ ಎರಡು ಆಭರಣಗಳನ್ನು ಉಳ್ಳವಳು ಅಂತ. ಸೊ ನೆಕ್ಸ್ಟು ನೀವು ಎಲ್ಲರ ಮದುವೆಗೆ ಹೋಗ್ಬೇಕಾದ್ರೆ ಎಲ್ಲ ರೆಡಿಯಾಗಿ ಹೋಗಬೇಕು, ಬರೀ ಕೇಳಿಸ್ಕೊಳ್ಳೋದಲ್ಲ. ಅಲ್ಲ, ಆ ಕೇಯೂರ ಅಂದರೆ ಆಭರಣಗಳು, ಭುಜದ ಆಭರಣಗಳು. ಆ ಭುಜದ ಆಭರಣಗಳು ಯಾವುದು ಅಂದರೆ ವಂಕಿ. ವಂಕಿ ಹೇಗಿರುತ್ತೆ ಅಂತ ಬೇಕಾ? ವಂಕಿ ಹಿಂಗೆ ವಂಕಿ ಬರುತ್ತಲ್ಲ, ಇದಾಗುತ್ತೆ. ಅದೇ ಹೇಳಿ.
ಹಾಗೆ ಓಕೆನಾ, ಭುಜದ್ದು ಆಯಿತು. ಆಮೇಲೆ ರತ್ನಗ್ರೈವೇಯ ಚಿಂತಾಕ ಲೋಲಾಮುಕ್ತ ಫಲಾನ್ವಿತ. ಇಲ್ಲಿ ಚಿಂತಾಕ ಅಂದರೆ ಇದು ಏನು ರತ್ನಗಳ ಆಭರಣ ಅಂತ. ಗ್ರೀವಾಭರಣ ಅಂತ. ಗ್ರೀವ ಅಂದರೆ ಇದು ಏನು ಕತ್ತು, ಓಕೆ, ಕತ್ತಿಗೆ ಹಾಕುವಂತಹ ಆಭರಣ ಅಂತ. ಇದು ಆಂಧ್ರದಲ್ಲಿ ಫೇಮಸ್ ಅಂತೆ, ನನಗೂ ಗೊತ್ತಿಲ್ಲ. ಚಿಂತಾಕ ಅಂತ ಕರೀತಾರಂತೆ. ಅದು ಒಂದು ಹಾರ, ಓಕೆನಾ, ಕತ್ತಿಗೆ ಹಾಕ್ಕೊಳ್ಳುವಂತಹ ಒಂದು ಹಾರ, ನೆಕ್ಲೆಸ್ ಅಂತ ಹೇಳ್ಬೋದು, ಅಥವಾ ಏನೋ ಹಾರ ಅಂತ ಹೇಳ್ಬೋದು. ಓಕೆ, ಸೊ ಅದನ್ನು ಚಿಂತಾಕ ಅಂತ ಕರೀತಾರೆ. ಗ್ರೈವೇಯ ಅಂದರೆ ಅದೇ ಕಂಠಾಭರಣ ಅಂತ, ಕತ್ತಿಗೆ ಹಾಕ್ಕೊಳ್ಳುವಂತಹ ಚಿಂತಾಕ. ಅದು ತೂಗಾಡ್ತಾ ಇದೆಯಂತೆ. ಸೊ ಅದರಿಂದ ಶೋಭಿಸ್ತರೋಳು ಅಂತ, ಅದರಿಂದ ಶೋಭಿತಳಾಗಿರೋಳು ಅಂತ. ಸೊ ಈ ಮತ್ತು ಇನ್ನೊಂದೇನು ಅಂದರೆ, ಇಲ್ಲೇ ನಾನು ಆವಾಗಲೇ ಹೇಳಿದ್ದು ನಿಮಗೆ ಏನಂದರೆ, ಈ ಕಂಠದ ಹಾರವನ್ನು ನೋಡ್ತಾ ಇದ್ದರೆ ಕೆಲವರು ಅದನ್ನೇ ನೋಡ್ತಾ ಇರ್ತಾರೆ. ಆವಾಗಲೇ ಮಾತಾಡಿದ್ವಲ್ಲ, ಯಾರು ಕೊಡಿಸ್ತಾರೆ, ಯಾವಾಗ ಕೊಡೋದು, ಇದು ಬರೀ ಇದರದ್ದೇ ಯೋಚನೆ ಇರ್ತಲ್ಲ, ಅವರನ್ನೇ ಏನೋ ಮಧ್ಯಮಾಧಿಕಾರಿಗಳು ಅಂತ ಕರೆಯೋದು ಅಂತ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿರೋದು. ಮಧ್ಯಮಾಧಿಕಾರಿಗಳು, ಅಧಮಾಧಿಕಾರಿಗಳು ಮತ್ತು ಉತ್ತಮಾಧಿಕಾರಿಗಳು ಅಂತ. ಓಕೆನಾ. ಸೊ ಇದು ಆ ಹಾರ, ರತ್ನಾಭರಣ ಖಚಿತವಾದ ಹಾರ ಅಂತ. ಲೋಲ ಅಂದರೆ ತೂಗಾಡ್ತಾ ಇರೋದು ಅಂತ. ಇನ್ನೂ ಒಂದು ಮೀನಿಂಗ್ ಏನು ಹೇಳ್ತಾರೆ ಅಂದರೆ, ಈ ಪಂಚದಶಾಕ್ಷರಿ ಮಂತ್ರ ಅಂತ ಹೇಳಿದ್ದೆ ಅವತ್ತು, 16 ಅಕ್ಷರದ ಮಂತ್ರಗಳು ಅಂತ. ಅದನ್ನು ರತ್ನದಂತೆ ಕಂಠದಲ್ಲಿ ಆಭರಣ ಧರಿಸಿ, ರತ್ನದಂತೆ ಕಂಠದಲ್ಲಿ ಧರಿಸಿ ಅದನ್ನು ಧ್ಯಾನ ಮಾಡೋರು ಅಥವಾ ಧಾರಣ ಮಾಡೋರು ರತ್ನಗ್ರೈವಯ್ಯ ಚಿಂತಾಕರು ಅಂತ ಕರೀತಾರಂತೆ. ಇದು ಇನ್ನೊಂದು ಮೀನಿಂಗು. ಓಕೆನಾ. ರತ್ನಗ್ರೈವೇಯ ಚಿಂತಾಕ ಯಾರು ಅಂದರೆ, ಈ ಷೋಡಶಿ ಮಂತ್ರವನ್ನು ದೇವಿಯ ಕತ್ತಿನಲ್ಲಿ ಧಾರಣೆಯನ್ನು ಮಾಡಿಸಿ ಅದನ್ನು ದೇವಿಯ ಕತ್ತಿನಲ್ಲಿ ಹಾಕಿ ಅದನ್ನು ಧಾರಣೆಯನ್ನು ಮಾಡುವಂಥದ್ದು. ಅವರನ್ನು ರತ್ನಗ್ರೈವೇಯ ಚಿಂತಾಕರು ಅಂತ ಕರೀತಾರೆ ಅಂತ ಇನ್ನೊಂದು ಮೀನಿಂಗು. ಮುಂದಿನ ಲಾಸ್ಟ್ ಶ್ಲೋಕ ನಿಲ್ಸೋಣ. ಕಾಮೇಶ್ವರ ಪ್ರೇಮರತ್ನ ಮಣಿ ಪ್ರತಿಪಣಸ್ತನಿ ಅಂತ. ಸೊ ಈ ಶ್ಲೋಕದಿಂದನೇ ನಾನು ಕೆಲವು ಸಾತ್ವಿಕವಾದ ಭಾವದಲ್ಲಿ ನೋಡಬೇಕು ಅಂತ ನಾನು ಹೇಳಿದ್ದು. ಸೊ ಇಲ್ಲಿ ಏನು ಅಂದರೆ, ಸ್ತನಗಳ ವರ್ಣನೆಯನ್ನು ಮಾಡಿದರೆ, ಕಾಮೇಶ್ವರ ಪ್ರೇಮರತ್ನ ಮಣಿ ಪ್ರತಿಪಣಸ್ತನಿ ಅಂತ. ಶಿವ ಪ್ರೀತಿಯಿಂದ ಒಂದು ಮಣಿಯನ್ನು ಕೊಟ್ಟನಂತೆ, ಲಲಿತೆ ಪ್ರೀತಿಯಿಂದ 2 ಸ್ತನಗಳ ಮಣಿಯನ್ನು ಕೊಟ್ಟರು ಅಂತ. 2 ಅಂದರೆ ಡಬಲ್. ಅಂದರೆ ಏನು ಇಲ್ಲಿ ಇಂಡೈರೆಕ್ಟಾಗಿ ಏನು ಹೇಳುತ್ತೆ ಅಂದರೆ, ನೀವು ಒಂದು ಕೇಳಿದ್ರೆ 2 ಕೊಡುವಂತಹ, 2 ವರಗಳನ್ನು ಕೊಡುವಂತಹ ಶಕ್ತಿ ಲಲಿತೆಯಲ್ಲಿದೆ ಅಂತ. ಸೊ ಅದನ್ನೇ ಇಲ್ಲಿ ಹೇಳಿದ್ದೆ ನಾನು ಆವಾಗಲೇ. ಏನಂದರೆ ಕೆಲವನ್ನ ಸಾತ್ವಿಕವಾಗಿ ತಗೋಬೇಕಾಗತ್ತೆ. ಸೊ ಇದು ಎಕ್ಸ್ಪ್ಲನೇಷನ್ ಅದು. ಓಕೆನಾ. ನಾಭ್ಯ ಲವಾಲ ರೋಮಾಲಿ ಲತಾಫಲ ಕುಚದ್ವಯಿ. ನಾಭ್ಯ ಅಂದರೆ ಇದು ಏನು, ನೀವಲ್ ಏನಂತಾರೆ, ನಾಭಿ. ನಾಭ್ಯ ಲವಾಲ ರೋಮಾಲಿ. ಅಲವಾಲ ಅಂದರೆ ಬಳ್ಳಿಯನ್ನು ನೆಡುವಂತಹ ಪಾತಿ ಇದ್ದಂಗಿದೆಯಂತೆ. ಅಂದರೆ ನಾಭಿ ಹೇಗಿದೆ ಅಂದರೆ, ಯಾವುದೋ ಒಂದು ಗಿಡ ಬಳ್ಳಿ ಬಿಡ್ಮಾಕಾರೆ ಒಂದು ಇದು ತೋಡ್ಬಿಟ್ಟು ಒಂದು ಹಳ್ಳ ಮಾಡ್ತೀವಲ್ಲ, ಸೊ ಆ ಥರ ಇದೆ, ಪಾತಿ ಥರ ಇದೆ. ಕುಚದ್ವಯಿ, ಆ ಪಾತಿಯಿಂದ ಬಳ್ಳಿ ಮೇಲಕ್ಕೆ ಬಂದು 2 ಮಣಿಗಳಿದ್ದ ಹಾಗೆ ಏನು ಸ್ತನಗಳು ಇದೆ ಅಂತ ಕಂಪ್ಯಾರಿಸನನ್ನು ಕೊಟ್ಟಿದ್ದಾರೆ. ಓಕೆನಾ. ಸೊ ಮುಂದಿಂದು ಕಟಿಯ ಭಾಗದ್ದು ಬರ್ತಾ ಹೋಗುತ್ತೆ. ಮುಂದಿನ ಕ್ಲಾಸ್ನಲ್ಲಿ ಅದನ್ನು ನೋಡೋಣ. ಓಕೆನಾ. ಇದಕ್ಕೆ ನಿಲ್ಲಿಸಿರೋಣ. ಯದಕ್ಷರಂ ಪದಭ್ರಷ್ಟಂ ಮಾತ್ರಾಹೀನಂತು ಯದ್ಭವೇತ್